Hello my dear students, Structure of Atom na third session ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ನಾವು ಲಾಸ್ಟ್ ಕ್ಲಾಸಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ದು ಡ್ಯುಯಲ್ ನೇಚರ್ನ ಸ್ಟಾರ್ಟ್ ಮಾಡಿದ್ದೆ. ಅದರಲ್ಲಿ ವೇವ್ ನೇಚರ್ನ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಅದರಲ್ಲಿ ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂದರೆ ಏನು ಅಂತ ಹೇಳಿದ್ದೆ. ಏನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂದರೆ ಇಟ್ ಇಸ್ ದ ಅರೇಂಜ್ಮೆಂಟ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ವೇವ್ ಲೆಂತ್ ಆರ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಫ್ರೀಕ್ವೆನ್ಸಿ ಅಂತ ಹೇಳಿದ್ವಿ ಅಲ್ವಾ. ಸೊ ಅದಕ್ಕೊಂದು ಎಕ್ಸಾಂಪಲ್ ಕೊಡೋಣ. ಈಗ ಗಾಮಾ ರೇಸು, ಎಕ್ಸ್ ರೇಸು ಮತ್ತು ಯು ವಿ ರೇಸ್ ಇದೆಲ್ಲ ನಾವು ಕೇಳಿದ್ದೀವಿ ಅಲ್ವಾ. ಸೊ ಆ ರೇಡಿಯೇಷನ್ಸ್ಗೆ ಡಿಫ್ರೆಂಟ್ ವೇವ್ ಲೆಂತ್ ಇರುತ್ತೆ, ಡಿಫ್ರೆಂಟ್ ಫ್ರೀಕ್ವೆನ್ಸಿ ಇರುತ್ತೆ. ಸೊ ಲೀಸ್ಟ್ ವೇವ್ ಲೆಂತ್ ಇರೋದು ಯಾವುದಕ್ಕೆ? ಗಾಮಾ ರೇಸ್. ಫಸ್ಟ್ ಗಾಮಾ ರೇಸನ್ನು ತಗೋತೀನಿ, ಅದಕ್ಕೆ ಲೀಸ್ಟ್ ವೇವ್ ಲೆಂತ್ ಇದೆ. ಗಾಮಾ ಆದಮೇಲೆ ಯಾವ್ದು ಬರುತ್ತೆ? ಎಕ್ಸ್ ರೇಸ್, ಸ್ವಲ್ಪ ವೇವ್ ಲೆಂತು ಜಾಸ್ತಿ ಎಕ್ಸ್ ರೇಸಿಗೆ. ಅದಾದಮೇಲೆ ಯು ವಿ ರೇಸ್ಗೆ ಹೋಗ್ತೀನಿ, ಅದಕ್ಕೆ ಇನ್ನೂ ಸ್ವಲ್ಪ ವೇವ್ ಲೆಂತು ಜಾಸ್ತಿ ಇದೆ. ದೆನ್ ಐ ಆರ್ ರೇಡಿಯೇಷನ್ಸ್ ಬರುತ್ತೆ. ಐ ಆರ್ ರೇಡಿಯೇಷನ್ಸ್ ಆದಮೇಲೆ ಮೈಕ್ರೋವೇವ್ಸ್ ಬರ್ತದೆ. ಓಕೆ, ಮೈಕ್ರೋವೇವ್ಸ್ ಆದಮೇಲೆ ನಿಮಗೆ ರೇಡಿಯೋ ವೇವ್ಸ್ ಬರುತ್ತೆ. ರೇಡಿಯೋ ವೇವ್ಸ್ ಆದಮೇಲೆ ಲಾಂಗರ್ ರೇಡಿಯೋ ವೇವ್ಸ್ ಅಂತ ಹೇಳಿ ಬರ್ತದೆ. ಸೊ ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ವಿ ಕ್ಯಾನ್ ಸಿ ಇನ್ ಅವರ್ ನೇಚರು. ಸೊ ಇದು ನಾನು ಅರೇಂಜ್ ಮಾಡಿದ್ದು ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ವೇವ್ ಲೆಂತ್. ಸೊ ಹೀಗೆ ಹೋಗ್ತಾ ಹೋದರೆ ವೇವ್ ಲೆಂತ್ ಏನಾಗ್ತಾ ಹೋಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಲಾಸ್ಟ್ ಕ್ಲಾಸಲ್ಲಿ ನಿಮಗೊಂದು ರಿಲೇಷನ್ ಕೊಟ್ಟಿದ್ದೆ, ಏನು? ಸಿ ಈಸ್ ಈಕ್ವಲ್ ಟು ನ್ಯೂ ಇಂಟು ಲ್ಯಾಂಬ್ಡಾ ಅಂತ ಹೇಳ್ಬಿಟ್ಟು. ಸೊ ಆ ನ್ಯೂನ ಅಲ್ಲೇ ಉಳಿಸ್ಕೊಂಡ್ರೆ ನಿಮಗೆ ಏನಾಗುತ್ತೆ? ಸಿ ಬೈ ಲ್ಯಾಂಬ್ಡಾ ಬರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ನ್ಯೂ ಮತ್ತು ಲ್ಯಾಂಬ್ಡಾ ಫ್ರೀಕ್ವೆನ್ಸಿ ಮತ್ತು ವೇವ್ ಲೆಂತು ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಅಂದರೆ ವೇವ್ ಲೆಂತ್ ಇನ್ಕ್ರೀಸ್ ಆದರೆ ಫ್ರೀಕ್ವೆನ್ಸಿ ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ? ವೇವ್ ಲೆಂತ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ವೇವ್ ಲೆಂತ್ ಇನ್ಕ್ರೀಸ್ ಆಗ್ತಿದೆ ಅಂದರೆ ನ್ಯೂ ವ್ಯಾಲ್ಯೂ ಅಂದರೆ ಫ್ರೀಕ್ವೆನ್ಸಿ ಏನಾಗ್ತಾ ಹೋಗುತ್ತೆ? ಡಿಕ್ರೀಸ್ ಆಗುತ್ತೆ. ಸೊ ಈ ರೀತಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ವೇವ್ ಲೆಂತ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಫ್ರೀಕ್ವೆನ್ಸಿ ಅರೇಂಜ್ ಮಾಡಿದಾಗ ನಮಗೊಂದು ಸೀರೀಸ್ ಸಿಗ್ತಾ ಇದೆ. ಈ ಸೀರೀಸ್ನೇ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂಥೇಳಿ ಕರಿತೀವಿ, ಆಯಿತಾ. ಮತ್ತು ನಾವು ನಮ್ಮ ಅರ್ಥಿಗೆ ರೀಚ್ ಆಗುವಂಥ ಲೈಟ್ ಇದೆಯಲ್ಲ, ಅದನ್ನು ವಿಸಿಬಲ್ ಲೈಟ್ ಅಂತ ಹೇಳಿ ಕರಿತೀವಿ. ಆ ವಿಸಿಬಲ್ ಲೈಟು ಇಲ್ಲಿ ಬರುತ್ತೆ ನಿಮಗೆ, ಓಕೆನಾ. ಯು ವಿ ಮತ್ತು ಐ ಆರ್ ಮಧ್ಯ ನಮ್ಮ ವಿಸಿಬಲ್ ಲೈಟ್ ಇದೆ, ಅದನ್ನು ವಿಬ್ ಗಯಾರ್ ಅಂತಲೂ ಹೇಳ್ಬೋದು. ಡಿಫ್ರೆಂಟ್ ವೇವ್ ಲೆಂತ್ ಇದೆ, ಡಿಫ್ರೆಂಟ್ ಕಲರ್ಸ್ ಇರುತ್ತೆ, ಅಷ್ಟು ಮಿಕ್ಸಪ್ ಆಗಿ ವೈಟ್ ಲೈಟ್ ಆಗಿರುತ್ತೆ. ಅದು ಯು ವಿ ಮತ್ತು ಐ ಆರ್ ಮಧ್ಯ ಬರ್ತದೆ, ಆಯಿತಾ. ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಆಯಿತು. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಆದಮೇಲೆ ಕೆಲವೊಂದು ಪ್ರೋಸೆಸ್ ಇದ್ದಾವೆ, ನಾವು ನೋಡ್ಬೋದು. ಡಿಫ್ರಾಕ್ಷನ್ ಅಂತಿದೆ, ಇಂಟರ್ಫರೆನ್ಸ್ ಅಂತಿದೆ. ಈ ಕೆಲವು ಪ್ರೋಸೆಸ್ಗಳನ್ನ ನಾವೇನು ಮಾಡ್ಬೋದು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ದು ವೇವ್ ನೇಚರ್ನ ಯೂಸ್ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡ್ಬೋದು. ಆದರೆ ಕೆಲವೊಂದು ಪ್ರೋಸೆಸ್ ಇದ್ದಾವೆ, ಆ ಪ್ರೋಸೆಸ್ಗಳನ್ನ ನಾವು ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ದು ವೇವ್ ನೇಚರ್ನ ಯೂಸ್ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಸೊ ಅದು ಯಾವುದ್ಯಾವುದು ಪ್ರೋಸೆಸ್ಸು, ಹಾಗಿದ್ರೆ ಆ ಪ್ರೋಸೆಸ್ಸನ್ನೇ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ನಾವು ಯಾವ ನೇಚರನ್ನು ತೊಗೋಬೇಕು ಅನ್ನೋದನ್ನ ನೋಡೋಣ, ಓಕೆ. ಬಟ್ ಕೆಲವೊಂದು ಪ್ರೋಸೆಸ್ ಇದ್ದಾವೆ, ಅದನ್ನು ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ದು ವೇವ್ ನೇಚರ್ನ ಯೂಸ್ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಆದರೆ ಅದರದ್ದು ಪಾರ್ಟಿಕಲ್ ನೇಚರ್ನ ಯೂಸ್ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡ್ಬೋದು. ಆ ಪಾರ್ಟಿಕಲ್ ನೇಚರ್ನ ನೋಡೋಣ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಗೆ ಪಾರ್ಟಿಕಲ್ ನೇಚರ್ ಹೇಗಿದೆ ಅಂತ. ಬಟ್ ಆ ಪಾರ್ಟಿಕಲ್ ನೇಚರ್ನ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ ಯಾವ್ಯಾವ ಪ್ರೋಸೆಸ್ನ ನಾವು ವೇವ್ ನೇಚರಿಂದ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲಿಲ್ಲ ಅನ್ನೋದನ್ನ ನೋಡೋಣ. ಫಸ್ಟ್ ಒನ್ನು, ಕೆಲವೊಂದು ಕೆಲವೊಂದು ಆಬ್ಜೆಕ್ಟನ್ನ ಹೀಟ್ ಮಾಡಿದಾಗ ಅದೇನು ಮಾಡುತ್ತೆ? ರೇಡಿಯೇಷನ್ಸ್ನ ಎಮಿಟ್ ಮಾಡ್ತದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ನ ಎಮಿಟ್ ಮಾಡ್ತವೆ. ಅಥವಾ ಕೆಲವು ಆಬ್ಜೆಕ್ಟ್ಸ್ ಏನಾಗ್ಬೋದು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ನ ಅಬ್ಸರ್ವ್ ಆಗ್ಬೋದು. ಸೊ ಆ ಪ್ರೋಸೆಸ್ಸು ಕೂಡ ವೇವ್ ನೇಚರಿಂದ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗಲ್ಲ. ಏನು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಬ್ಸಾರ್ಪ್ಷನ್ ಇರ್ಬೋದು, ಅಬ್ಸಾರ್ಪ್ಷನ್ ಆರ್ ಎಮಿಷನ್. ಸೊ ಇದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗಲಿಲ್ಲ, ನಮಗೆ ವೇವ್ ನೇಚರ್ ಕೈಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗಲಿಲ್ಲ. ದೆನ್ ಸೆಕೆಂಡ್ ಪ್ರಾಪರ್ಟಿ ಏನು ಅಂದರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಹೇಳಿ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೇನು? ಈಗ ಒಂದು ಮೆಟಲ್ ಇರುತ್ತೆ, ಆ ಮೆಟಲ್ ಸರ್ಫೇಸ್ ಮೇಲೆ ನಾವೊಂದು ಲೈಟನ್ನು ಇನ್ಸಿಡೆಂಟ್ ಮಾಡಿದಾಗ ಅಲ್ಲಿಂದ ಏನಾಗುತ್ತೆ? ಆ ಮೆಟಲ್ ಸರ್ಫೇಸಿಂದ ಎಲೆಕ್ಟ್ರಾನ್ ಎಜೆಕ್ಟ್ ಆಗುತ್ತೆ. ಈ ಪ್ರೋಸೆಸ್ಸನ್ನು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಹೇಳಿ ಕರಿತೀವಿ. ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗಲಿಲ್ಲ ಬೈ ವೇವ್ ನೇಚರು. ಆ್ಯಂಡ್ ಥರ್ಡ್ ಒನ್ನು, ಈ ಸಾಲಿಡ್ಗಳಿಗೆ ಹೀಟ್ ಕೆಪಾಸಿಟಿ ಇರುತ್ತೆ, ಹೌದಲ್ವಾ. ಸೊ ಸಾಲಿಡ್ಸ್ದು ಹೀಟ್ ಕೆಪಾಸಿಟಿ ಟೆಂಪ್ರೇಚರ್ ಜೊತೆಗೆ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಆ ವೇರಿಯೇಷನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಫೋರ್ತ್ ಒನ್ನು, ಅಟಾಮಿಕ್ ಸ್ಪೆಕ್ಟ್ರಮ್. ನಾವು ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಸ್ಟಡಿ ಮಾಡ್ತೀವಿ.
ಈಗ ಅಟಾಮಿಕ್ ಸ್ಪೆಕ್ಟ್ರಮ್ ಅಂದ್ರೇನು, ಆ ಅಟಾಮಿಕ್ ಸ್ಪೆಕ್ಟ್ರಮಲ್ಲಿ ಲೈನ್ಸ್ ಬರ್ತವೆ ಕೆಲವು, ಆ ಲೈನ್ಸ್ ಎಲ್ಲ ಏನಿಗೆ ಬರುತ್ತೆ, ಅದರಿಂದ ಏನು ಅನುಕೂಲ, ಹೇಗೆ ಬರುತ್ತೆ, ಇದೆಲ್ಲ ಇಷ್ಟು ಪ್ರೋಸೆಸ್ಸನ್ನು 4 ಪ್ರೋಸೆಸ್ ಏನು ಹೇಳಿದ್ನೋ ಅದನ್ನು ವೇವ್ ನೇಚರಿಂದ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ. ಪಾರ್ಟಿಕಲಿಂದ ಹೆಂಗೆ ಎಕ್ಸ್ಪ್ಲೈನ್ ಆಯಿತು ಅನ್ನೋದನ್ನ ನಾವು ಇವತ್ತಿನ ಕ್ಲಾಸಲ್ಲಿ ಕಲಿತಾ ಹೋಗ್ತೀವಿ. ಓಕೆ, ಈಗ ಅದ್ರಲ್ಲಿ ಮೊದಲನೇ ನೋಡೋಣ ಅಬ್ಸಾರ್ಪ್ಷನ್ ಮತ್ತು ಎಮಿಷನ್ಸ್ ಬಗ್ಗೆ. ಇದನ್ನು ಹೇಗೆ ನೋಡಿದ್ರು, ಅಬ್ಸಾರ್ಪ್ಷನ್ ಮತ್ತು ಎಮಿಷನ್ಸ್ ಎಲ್ಲೆಲ್ಲಿ ನೋಡ್ಬೋದು ಅನ್ನೋದನ್ನ ಕಲಿತಾ ಹೋಗೋಣ. ಓಕೆ, ಈಗ ಈ ಪ್ರೋಸೆಸ್ಗೆ ನಾವು ಒಂದು ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಒಂದು ಐರನ್ ರಾಡನ್ನು ತೊಗೊಂಡು ಆ ಐರನ್ ರಾಡನ್ನು ನಾವು ಹೀಟ್ ಮಾಡ್ತಾ ಹೋದರೆ ಸ್ಟಾರ್ಟಿಂಗ್ ಏನಾಗುತ್ತೆ, ಲೈಟ್ ರೆಡ್ ಕಲರ್ ಇರುತ್ತೆ. ಇನ್ನೂ ಸ್ವಲ್ಪ ಹೀಟಿಂಗ್ ಜಾಸ್ತಿ ಮಾಡಿ ಡಾರ್ಕ್ ರೆಡ್ ಆಗುತ್ತೆ. ಆ ರೆಡ್ ಕಲರ್ ಏನಾಗುತ್ತೆ, ಸ್ವಲ್ಪ ಬ್ರೈಟ್ ಆಗುತ್ತೆ. ಇನ್ನೂ ನಾವು ಹೈಯರ್ ಟೆಂಪ್ರೇಚರ್ ಹೀಟ್ ಮಾಡ್ತಾ ಹೋದಾಗ ವೈಟ್ ಆಗುತ್ತೆ. ವೈಟ್ ಇದ್ದಿದ್ದು ನೆಕ್ಸ್ಟ್ ಏನಾಗುತ್ತೆ, ಬ್ಲೂಗೆ ಟರ್ನ್ ಆಗುತ್ತೆ. ಈ ರೀತಿ ಕಲರ್ ಚೇಂಜಸ್ ಆಗ್ತಾ ಹೋಗುತ್ತೆ ಆ್ಯಸ್ ಯು ಇನ್ಕ್ರೀಸ್ ದ ಟೆಂಪ್ರೇಚರ್. ಅದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ ಈ ಪ್ರೋಸೆಸ್ಸು ನಾ ಹೇಳಿದ್ದು, ಒಂದು ಆಬ್ಜೆಕ್ಟು ಡಿಫ್ರೆಂಟ್ ಟೆಂಪ್ರೇಚರ್ಸಲ್ಲಿ ಡಿಫ್ರೆಂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ನ ಎಮಿಟ್ ಮಾಡುತ್ತೆ. ಡಿಫ್ರೆಂಟ್ ವೇವ್ ಲೆಂತ್ ಇರುವಂಥ ರೇಡಿಯೇಷನ್ಸ್ನ ಎಮಿಟ್ ಮಾಡುತ್ತೆ. ಯಾಕೆಂದರೆ ಫಸ್ಟು ವೈಟ್ ಕಲರ್ ಇರೋ ಒಂದು ರೇಡಿಯೇಷನ್ ಬಂತು, ನೆಕ್ಸ್ಟು ರೆಡ್ ಕಲರ್ ಇರೋದು ಬಂತು, ಮತ್ತು ಕಲರ್ ಚೇಂಜ್ ಆದಂಗೆಲ್ಲ ವೇವ್ ಲೆಂತ್ ಕೂಡ ಏನಾಗ್ತಾ ಹೋಗುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಡಿಫ್ರೆಂಟ್ ವೇವ್ ಲೆಂತ್ ಇರುವಂಥ ರೇಡಿಯೇಷನ್ಸ್ನ ಆ ಐರನ್ ಏನಾಗ್ತೋ ಎಮಿಟ್ ಮಾಡ್ತಾ ಹೋಗ್ತು ಅಟ್ ಡಿಫ್ರೆಂಟ್ ಟೆಂಪ್ರೇಚರ್ಸು. ಓಕೆನಾ, ಅದೊಂದು. ಎರಡನೇದು, ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಗಿವ್ಸ್ ಡಿಫ್ರೆಂಟ್ ರೇಡಿಯೇಷನ್ಸ್. ಈಗ ಐರನ್ನು ಒಂದು ಥರ ರೇಡಿಯೇಷನ್ಸ್ನ ಎಮಿಟ್ ಮಾಡ್ತಾ ಇದೆ ಅಂದರೆ, ನಾವು ಇನ್ನೊಂದು ಆಬ್ಜೆಕ್ಟನ್ನ ತೊಗೊಂಡಾಗ ಅದು ಬೇರೆ ವೇವ್ ಲೆಂತ್ ಇರುವಂಥ ರೇಡಿಯೇಷನ್ಸ್ನ ಎಮಿಟ್ ಮಾಡುತ್ತೆ. ಸೊ ಇದಕ್ಕೆ ಎಕ್ಸ್ಪ್ಲೇಷನ್ಸ್ ಕೊಡೋಕ್ಕಾಗಲಿಲ್ಲ, ಆಯಿತಾ. ನೆಕ್ಸ್ಟ್ ಇನ್ನೂ ಒಂದು ಪ್ರೋಸೆಸ್ ತೊಗೊಳ್ಳೋದಾದರೆ, ಒಂದು ಆಬ್ಜೆಕ್ಟ್ ಇದೆ, ಅದಕ್ಕೆ ನಾವು ರೇಡಿಯೇಷನ್ನ ಸ್ಟ್ರೈಕ್ ಮಾಡಿದಾಗ ಏನಾಗುತ್ತೆ ಅಂದರೆ, ಆ ರೇಡಿಯೇಷನ್ಸಲ್ಲಿ ಸಮ್ ಅಮೌಂಟ್ ಏನಾಗ್ತಿತ್ತು, ಅಬ್ಸಾರ್ಬ್ ಆಗ್ತಿತ್ತು, ಸಮ್ ಅಮೌಂಟ್ ಏನಾಗ್ತಿತ್ತು, ರಿಫ್ಲೆಕ್ಟ್ ಆಗ್ತಿತ್ತು, ಇನ್ನು ಸಮ್ ಅಮೌಂಟ್ ಏನಾಗ್ತಿತ್ತು, ಟ್ರಾನ್ಸ್ಮಿಟ್ ಆಗ್ತಿತ್ತು. ಓಕೆನಾ, ಯಾಕೆ ಎಲ್ಲ ಆಲ್ಮೋಸ್ಟ್ ನಾವು ಪಾಸ್ ಮಾಡ್ತಿರೋ ಎಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಯಾಕೆ ಅಬ್ಸಾರ್ಬ್ ಆಗ್ತಿಲ್ಲ, ಸ್ವಲ್ಪ ಮಾತ್ರ ಅಬ್ಸಾರ್ಬ್ ಆಗ್ತಿದೆ, ಇನ್ನು ಸ್ವಲ್ಪ ಎಮಿಟ್ ಆಗ್ತಿದೆ ಅಲ್ವಾ, ಅದು ಕ್ವಶನ್ ಬರುತ್ತೆ. ಆಮೇಲೆ ಕೆಲವೊಂದು ಆಬ್ಜೆಕ್ಟ್, ಯಾವುದಾದ್ರು ಒಂದು ಆಬ್ಜೆಕ್ಟು ನಾವು ಪಾಸ್ ಮಾಡ್ತಿರೋಂಥ ಎಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ನ ಅಬ್ಸರ್ವ್ ಮಾಡಿಕೊಂಡ್ರೆ ಅದನ್ನು ಬ್ಲ್ಯಾಕ್ ಬಾಡಿ ಅಂತ ಹೇಳಿ ಕರಿತೀವಿ. ಅಥವಾ ಎಮಿಟ್ ಮಾಡಿದ್ರೆ ಬ್ಲ್ಯಾಕ್ ಬಾಡಿ. ಸೊ ಬ್ಲ್ಯಾಕ್ ಬಾಡಿ ಅಂದ್ರೆ ಏನು, ಇಟ್ ಇಸ್ ಅನ್ ಆಬ್ಜೆಕ್ಟ್, ಐಡಿಯಲ್ ಆಬ್ಜೆಕ್ಟ್, ಇಟ್ ಅಬ್ಸರ್ಬ್ಸ್ ಆಲ್ ಟೈಪ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಆರ್ ಎಮಿಟ್ ಆಲ್ ಟೈಪ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಬಟ್ ಪ್ರಾಕ್ಟಿಕಲಿ ಈ ಥರ ಆಬ್ಜೆಕ್ಟ್ಸು ನೇಚರ್ಲಿ ಎಕ್ಸಿಸ್ಟ್ ಆಗಲ್ಲ, ಬ್ಲ್ಯಾಕ್ ಬಾಡಿ. ಬಟ್ ಕಾರ್ಬನ್ ಬ್ಲ್ಯಾಕ್ ಬರುತ್ತಲ್ಲ, ಅದು ಈ ಬ್ಲ್ಯಾಕ್ ಬಾಡಿ ನೇಚರ್ಗೆ ಸ್ವಲ್ಪ ಮ್ಯಾಚ್ ಆಗುತ್ತೆ. ಬಟ್ ಎಕ್ಸಾಕ್ಟ್ ಬ್ಲ್ಯಾಕ್ ಬಾಡಿ ನೇಚರ್ ಇರುವಂಥ ಆಬ್ಜೆಕ್ಟ್ಗಳು ನಮಗೆ ನೇಚರಲ್ಲಿ ಅವೈಲಬಿಲಿಟಿ ಇಲ್ಲ. ಮತ್ತು ಈ ಬ್ಲ್ಯಾಕ್ ಬಾಡಿಯಲ್ಲಿ ಯಾಕೆ ಎಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸು ಅಬ್ಸರ್ವ್ ಆಗುತ್ತೆ ಅನ್ನೋದಾದರೆ, ಕ್ವಶನ್ ಕೇಳೋದಾದರೆ, ಈಗ ಒಂದು ಬ್ಲ್ಯಾಕ್ ಬಾಡಿ ಹೀಗಿದೆ ಅಂತ ಅಂದ್ಕೊಳ್ಳಿ, ಒಂದು ಸ್ಮಾಲ್ ಹೋಲ್ ಇರುತ್ತೆ ಇಲ್ಲಿ. ಓಕೆ, ಈಗ ಒಂದು ಸ್ಮಾಲ್ ಹೋಲ್ ಇರುತ್ತೆ. ಈಗ ಇದರಲ್ಲಿ ಎಂಟ್ರಾಗುವಂಥ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಏನಾಗುತ್ತೆ, ಕಂಟಿನ್ಯೂಸ್ಸು ರಿಫ್ಲೆಕ್ಷನ್ಸ್ ಆಗ್ತಾ ಇರುತ್ತೆ. ಇಲ್ಲಿಗೆ ರಿಫ್ಲೆಕ್ಷನ್ನು, ನೆಕ್ಸ್ಟ್ ಹೀಗೆ ಕಂಟಿನ್ಯೂಸ್ ರಿಫ್ಲೆಕ್ಷನ್ ಆಗ್ತಾ ಏನಾಗುತ್ತೆ ಅಂದರೆ, ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಎಲ್ಲ ಎನರ್ಜಿ ಏನಾಗುತ್ತೆ, ಅಬ್ಸಾರ್ಬ್ ಆಗುತ್ತೆ. ಓಕೆನಾ. ಬಟ್ ಈ ಬ್ಲ್ಯಾಕ್ ಬಾಡಿದು ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ, ಈ ಬ್ಲ್ಯಾಕ್ ಬಾಡಿ ಸರೌಂಡಿಂಗ್ ಜೊತೆಗೆ ಈಕ್ವಲಿಬ್ರಿಯಮ್ ಇರುತ್ತೆ. ಅಂದರೆ ಅರ್ಥ ಏನು, ಇದೇನು ಎಷ್ಟು ಅಮೌಂಟ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೋ ಅಷ್ಟನ್ನು ಅದು ಸರೌಂಡಿಂಗ್ಸ್ಗೆ ಏನು ಮಾಡುತ್ತೆ, ಎಮಿಟ್ ಮಾಡುತ್ತೆ ಆಚೆ. ಓಕೆ, ಬಟ್ ಎಮಿಟ್ ಮಾಡಬೇಕಾದ್ರೆ ಎಮಿಟ್ ಮಾಡುವಂಥ ರೇಡಿಯೇಷನ್ದು ಅಮೌಂಟು ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಬ್ಲ್ಯಾಕ್ ಬಾಡಿ ಅನ್ನೋದು ಒಂದು ಐಡಿಯಲ್ ಬಾಡಿ, ಇದು ಎಕ್ಸಿಸ್ಟ್ ಆಗಲ್ಲ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆನಾ. ನೆಕ್ಸ್ಟ್ ಇನ್ನೊಂದು ಎಕ್ಸ್ಪೆರಿಮೆಂಟ್ ರಿಸಲ್ಟ್ಸ್ ಬರುತ್ತೆ ಅಬ್ಸಾರ್ಪ್ಷನ್ ಮತ್ತು ಎಮಿಷನ್ಸ್ ಮೇಲೆ. ಏನು ಅಂದರೆ, ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಏನು ರೇಡಿಯೇಷನ್ ಎಮಿಟ್ ಆಗುತ್ತೋ ಅಥವಾ ಅಬ್ಸಾರ್ಬ್ ಆಗುತ್ತೋ ಅವಕ್ಕೆ ಇಂಟೆನ್ಸಿಟಿ ಇದ್ದೇ ಇರುತ್ತೆ, ಹೌದಾ. ವೇವ್ ಲೆಂತ್ ಕೂಡ ಇರುತ್ತೆ. ಸೊ ಇಂಟೆನ್ಸಿಟಿ ಮತ್ತು ವೇವ್ ಲೆಂತ್ ಗ್ರಾಫನ್ನು ಪ್ಲಾಟ್ ಮಾಡ್ತಾರೆ. ಸೊ ಗ್ರಾಫ್ ಹೇಗಿರುತ್ತೆ ಅಂತ ನೋಡ್ಕೊಳ್ಳಿ. ಸೊ ಇದು ವೈ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್. ಓಕೆನಾ. ಸೊ ನಾನೇನು ಮಾಡ್ತೀನಿ, ಎಕ್ಸ್ ಆಕ್ಸಿಸಲ್ಲಿ ಐ ವಿಲ್ ಟೇಕ್ ದ ಇಂಟೆನ್ಸಿಟಿ. ಸೊ ಇಂಟೆನ್ಸಿಟಿ ಅಂದರೆ ನೀವು ಬ್ರೈಟ್ನೆಸ್ ಅಂತಲೂ ಕೂಡ ಕನ್ಸಿಡರ್ ಮಾಡ್ಬೋದು, ಇಂಟೆನ್ಸಿಟಿ. ಓಕೆನಾ. ವೈ ಆಕ್ಸಿಸಲ್ಲಿ ಐ ವಿಲ್ ಟೇಕ್ ವೇವ್ ಲೆಂತ್. ವೈ ಆಕ್ಸಲ್ಲಿ ವೇವ್ ಲೆಂತನ್ನು ಕನ್ಸಿಡರ್ ಮಾಡ್ತೀನಿ. ಈಗ ಯಾವುದೋ ಒಂದು ಆಬ್ಜೆಕ್ಟ್ ತೊಗೊಳ್ಳಿ, ಅದು ರೇಡಿಯೇಷನ್ನ ಎಮಿಟ್ ಮಾಡ್ತೇವೆ, ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರ್ಲಿ ಅದನ್ನು ಇಡಿ. ಪರ್ಟಿಕ್ಯುಲರ್ ಟೆಂಪ್ರೇಚರ್ ಅದನ್ನು ಇಟ್ಟು ಅದ್ರದ್ದು ರೇಡಿಯೇಷನ್ ಎಮಿಟ್ ಆಗ್ತಾ ಇದೆ. ಒಂದು ಆಬ್ಜೆಕ್ಟು ಯಾವುದೋ ಒಂದು ಪರ್ಟಿಕ್ಯುಲರ್ T1 ಅನ್ನೋ ಟೆಂಪ್ರೇಚರಲ್ಲಿ ಅದು ರೇಡಿಯೇಷನ್ನ ಎಮಿಟ್ ಮಾಡ್ತಾ ಇದೆ. ಆ ಎಮಿಟ್ ಆಗ್ತಾ ಇರೋವಂಥ ರೇಡಿಯೇಷನ್ಸ್ಗೆ ಏನಿರುತ್ತೆ, ಇಂಟೆನ್ಸಿಟಿ ಇರುತ್ತೆ ಮತ್ತು ವೇವ್ ಲೆಂತ್ ಇರುತ್ತೆ.
ಸೊ ವೇವ್ ಲೆಂತ್ ವರ್ಸಸ್ ನಾವು ಇಂಟೆನ್ಸಿಟಿ ಪ್ಲಾಟ್ ಮಾಡಿದಾಗ ಸ್ಟಾರ್ಟಿಂಗ್ ಏನಾಗ್ತಾ ಇರುತ್ತೆ ಅಂದರೆ ವೇವ್ ಲೆಂತ್ ಇನ್ಕ್ರೀಸ್ ಆದಂಗೆಲ್ಲ ಇಂಟೆನ್ಸಿಟಿನೂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗಿ ಇಟ್ ರೀಚಸ್ ಮ್ಯಾಕ್ಸಿಮಮ್. ಓಕೆನಾ? ಇನ್ನೂ ಫರ್ದರ್ ವೇವ್ ಲೆಂತ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ ಅಂದರೆ ಇಂಟೆನ್ಸಿಟಿ ಡಿಕ್ರೀಸ್ ಆಗ್ತಾ ಬರುತ್ತೆ, ಇಟ್ ರೀಚಸ್ ಮ್ಯಾಕ್ಸಿಮಮ್. ಸೊ ಇದು T1, ಯಾವುದೋ ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರ್ T1 ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟು ಅದೇ ರೇಡಿಯೇಷನ್ಸ್ನ ಅಥವಾ ಅದೇ ಆಬ್ಜೆಕ್ಟಿನ ಇಫ್ ಕೆಪ್ಟ್ ಇನ್ ಹೈಯರ್ ಟೆಂಪ್ರೇಚರ್, ಇನ್ನು ಸ್ವಲ್ಪ ಬೇರೆ ಟೆಂಪ್ರೇಚರ್ಲಿ ಇಡಿ, ಹೈಯರ್ ಟೆಂಪ್ರೇಚರ್ ಇಟ್ಟು ಇದೇ ಥರ ಗ್ರಾಫನ್ನು ಪ್ಲಾಟ್ ಮಾಡೋಣ. ಅಂದರೆ ಇನ್ಕ್ರೀಸಿಂಗ್ ವೇವ್ ಲೆಂತ್ ವಿತ್ ರೆಸ್ಪೆಕ್ಟ್ ಟು ಇಂಟೆನ್ಸಿಟಿ. ಆವಾಗ ಗ್ರಾಫ್ ಈ ಥರ ಬರುತ್ತೆ ನಮಗೆ. ಎಗೈನ್ ಏನಾಗ್ತಾ ಹೋಗುತ್ತೆ, ವೇವ್ ಲೆಂತ್ ಇನ್ಕ್ರೀಸ್ ಆದಂಗೆಲ್ಲ ಇಂಟೆನ್ಸಿಟಿನೂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆ್ಯಂಡ್ ಇಟ್ ರೀಚಸ್ ಮ್ಯಾಕ್ಸಿಮಮ್. ಎಗೈನ್ ವೇವ್ ಲೆಂತ್ ಏನಾಗ್ತಾ ಬರುತ್ತೆ, ಡಿಕ್ರೀಸ್ ಆಗ್ತಾ ಬರುತ್ತೆ. ಓಕೆನಾ? ಸೊ ದಿಸ್ ಈಸ್ ಅಟ್ T1, ದಿಸ್ ಈಸ್ ಅಟ್ T2. ಆ್ಯಂಡ್ ನಿಮ್ಗೆ ಗೊತ್ತಿರಬೇಕಿಲ್ಲಿ T2 ಈಸ್ ವೆರಿ ಮಚ್ ಗ್ರೇಟರ್ ದ್ಯಾನ್ T1. T2 ಅನ್ನೋದು ವೆರಿ ಹೈ ಟೆಂಪ್ರೇಚರ್ ಆಗಿರುತ್ತೆ. ಆಯಿತಾ? ಈಗ ನೀವು ಮ್ಯಾಕ್ಸಿಮನ ಪ್ಲಾಟ್ ಮಾಡಿ. ಈಗ T2ನಲ್ಲಿ ಇದು ಮ್ಯಾಕ್ಸಿಮಮ್ ಪೀಕ್ ಇದು. ಓಕೆನಾ? ಆ ಮ್ಯಾಕ್ಸಿಮಮ್ ಪೀಕ್ನ ನಾವು ಎಕ್ಸ್ ಆ್ಯಕ್ಸಿಸ್ಗೆ ಎಕ್ಸ್ಟೆಂಡ್ ಮಾಡಿದ್ರೆ ಅದು ಆ ವೇವ್ ಲೆಂತನ್ನು ಎಲ್ಲೋ ಒಂದು ಪಾಯಿಂಟಲ್ಲಿ ಕಟ್ ಮಾಡುತ್ತೆ. ಹೌದಾ? ದಿಸ್ ದ ವೇವ್ ಲೆಂತ್ ಫಾರ್ ದ ಮ್ಯಾಕ್ಸಿಮಮ್ ಆಫ್ ದ ಪೀಕ್ ಅಟ್ T2 ಟೆಂಪ್ರೇಚರ್. ಆಯಿತಾ? ಅದೇ ರೀತಿ T1 ಟೆಂಪ್ರೇಚರ್ಗೆ ಮ್ಯಾಕ್ಸಿಮಮ್ ಪೀಕ್ ಇದ್ದು ಅದನ್ನು ನಾವು ಡ್ರಾ ಮಾಡಿದಾಗ ಅದು ಇಲ್ಲೆಲ್ಲೋ ವೇವ್ ಲೆಂತನ್ನು ಕಟ್ ಮಾಡ್ತಾ ಇರುತ್ತೆ. ಈಗ ವೇವ್ ಲೆಂತನ್ನು ಅಬ್ಸರ್ವ್ ಮಾಡಿ. ಟೆಂಪ್ರೇಚರ್ ಕಡಿಮೆ ಇದ್ದಾಗ ಮ್ಯಾಕ್ಸಿಮಮ್ ಪೀಕ್ ಏನಿದೆಯೋ ಇಟ್ ಈಸ್ ಪ್ರೆಸೆಂಟ್ ಅಟ್ ಹೈಯರ್ ವೇವ್ ಲೆಂತಲ್ಲಿದೆ ಅಲ್ವಾ? ಅದೇ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದಾಗ ಪೀಕ್ ಏನಿದೆ ಅದು ಲೆಸ್ಸರ್ ವೇವ್ ಲೆಂತಲ್ಲಿದೆ. ಅದರ ಅರ್ಥ ಏನು, ಪೀಕ್ ಏನಾಗ್ತಾ ಇದೆ, ಶಿಫ್ಟ್ ಆಗ್ತಾ ಇದೆ ಟುವರ್ಡ್ಸ್ ಶಾರ್ಟರ್ ವೇವ್ ಲೆಂತ್ ಕಡೆಗೆ ಶಿಫ್ಟ್ ಆಗ್ತಾ ಇದೆ. ಯಾವುದು? ಪೀಕು. ಯಾವಾಗ? ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಿದಾಗ. ಸೊ ಈಗ ಇಷ್ಟು ಪ್ರೋಸೆಸ್ ಏನು ಹೇಳಿದ್ನೋ ಈ ಪ್ರೋಸೆಸ್ಗೆ ಕರೆಕ್ಟ್ ಎಕ್ಸ್ಪ್ಲನೇಷನ್ನು ಕೊಟ್ಟಿರಲಿಲ್ಲ, ಯಾರು ಕೊಡೋಕ್ಕಾಗಿರಲಿಲ್ಲ ಬೈ ಯೂಸಿಂಗ್ ವೇವ್ ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಸೊ ಇದಕ್ಕೆ ಕರೆಕ್ಟ್ ಎಕ್ಸ್ಪ್ಲನೇಷನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಯಾರು ಅಂದರೆ ಮ್ಯಾಕ್ಸ್ ಪ್ಲ್ಯಾಂಕ್ ಅನ್ನೋ ಒಬ್ಬ ಸೈಂಟಿಸ್ಟು. ಅವರು 1900 ಮ್ಯಾಕ್ಸ್ ಪ್ಲ್ಯಾಂಕ್ ಅನ್ನೋ ಒಬ್ಬ ಸೈಂಟಿಸ್ಟು ಅವರೊಂದು ಥಿಯರಿ ಕೊಡ್ತಾರೆ. ಓಕೆನಾ? ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ ಅಂತ ಹೇಳಿ ಕರಿತೀವಿ. ಇನ್ ದಟ್ ಥಿಯರಿ ಹಿ ಗಿವನ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ವಾಟ್ ಎವರ್ ದ ಅಬ್ಸರ್ವೇಷನ್ಸ್ ವಿ ಸಾ ಟಿಲ್ ನೌ. ಇಲ್ಲಿ ತನಕ ಏನು ಅಬ್ಸರ್ವೇಷನ್ಸ್ ನೋಡಿದ್ವೋ ಆ ಅಬ್ಸರ್ವೇಷನ್ಸ್ಗೆ ಕರೆಕ್ಟ್ ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದ್ಯಾರು ಫಸ್ಟು ಮ್ಯಾಕ್ಸ್ ಪ್ಲ್ಯಾಂಕು. ಎಷ್ಟನೇ ಇಸ್ವಿಯಲ್ಲಿ? 1900 ಯೂಸಿಂಗ್ ಥಿಯರಿ ಮ್ಯಾಕ್ಸ್ ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ. ಈಗ ಥಿಯರಿ ಏನು, ಆ ಥಿಯರಿಲಿ ಅವರು ಏನು ಪಾಸ್ಟುಲೇಟ್ಸನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಈಗ ಮ್ಯಾಕ್ಸ್ ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ ನೋಡೋಣ. ಅದರಲ್ಲಿ ಏನೇನು ಪಾಸ್ಟುಲೇಟ್ಸ್ ಹೇಳಿದ್ದಾರೆ ಅಂತ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೊದಲನೇದು ಇವರು ಏನು ಹೇಳ್ತಾರೆ ಅಂದರೆ, ಒಂದು ಆಬ್ಜೆಕ್ಟ್ ಇದ್ದರೆ ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ನ ಎಮಿಟ್ ಮಾಡಬೇಕಾದ್ರೆ ಅಥವಾ ಅಬ್ಸರ್ವ್ ಮಾಡಬೇಕಾದ್ರೆ ಕಂಟಿನ್ಯೂಸ್ ಆಗಿ ಎಮಿಟ್ ಅಥವಾ ಅಬ್ಸರ್ವ್ ಮಾಡಲ್ಲ, ಇನ್ ಡಿಸ್ಕ್ರೀಟ್ ಮ್ಯಾನರಲ್ಲಿ ಮಾಡುತ್ತೆ ಅಂತ ಹೇಳ್ತಾರೆ. ಆಬ್ಜೆಕ್ಟ್ ಡಸ್ ನಾಟ್ ಎಮಿಟ್ ಆರ್ ಅಬ್ಸರ್ವ್ ರೇಡಿಯೇಷನ್ಸ್ ಇನ್ ಕಂಟಿನ್ಯೂಸ್ ಮ್ಯಾನರ್ ಬಟ್ ಇನ್ ಡಿಸ್ಕ್ರೀಟ್ ಮ್ಯಾನರ್. ಏನಿದು ಡಿಸ್ಕ್ರೀಟ್ ಮ್ಯಾನರ್ ಅಂದರೆ, ನೋಡಿ ಒಂದು ಆಬ್ಜೆಕ್ಟ್ ಇದೆ ಆಯಿತಾ, ಈಗ ಅದು ರೇಡಿಯೇಷನ್ ಎಮಿಟ್ ಮಾಡ್ತಾ ಇದ್ರೆ ಹೀಗೆ ಕಂಟಿನ್ಯೂಸ್ ಆಗಿ ಅದು ರೇಡಿಯೇಷನ್ ಎಮಿಟ್ ಮಾಡಿರಲ್ಲ. ಆ ಆಬ್ಜೆಕ್ಟ್ ಏನು ಮಾಡುತ್ತೆ, ರೇಡಿಯೇಷನ್, ಇದು ತಪ್ಪಿದು, ಹೀಗೆ ಎಮಿಟ್ ಮಾಡಲ್ಲ ಅಂತ ಹೇಳ್ತಾರೆ ಇವರು. ಹಾಗಾದರೆ ಇನ್ನು ಹೇಗೆ ಎಮಿಟ್ ಮಾಡುತ್ತೆ ಅಂದರೆ ಡಿಸ್ಕ್ರೀಟ್ ಮ್ಯಾನರ್, ಅಂದರೆ ಸ್ಮಾಲ್ ಪ್ಯಾಕೆಟ್ ಆಫ್ ಎನರ್ಜಿ ಥರ ಕೊಡ್ತಾ ಹೋಗುತ್ತೆ. ನೋಡಿ ಇದೊಂದು ಪ್ಯಾಕೆಟ್ ಆಫ್ ಎನರ್ಜಿ ಬಂತು, ಓಕೆ, ಇನ್ನು ಸ್ವಲ್ಪ ಪ್ಯಾಕೆಟ್ ಆಫ್ ಎನರ್ಜಿ, ಹೀಗೆ ಗ್ಯಾಪ್ ಕೊಟ್ಟು ಏನಾಗುತ್ತೆ ನಿಮಗೆ ಎನರ್ಜಿ ಬರ್ತಾ ಹೋಗುತ್ತೆ. ಡಿಸ್ಕ್ರೀಟ್ ಮ್ಯಾನರ್ ಕಂಟಿನ್ಯೂಸ್ ಆಗಿ ಬರಲ್ಲ. ಈಗ ನಾವೊಂದು ಗನ್ನ ತೊಗೊಂಡು ಶೂಟ್ ಮಾಡ್ತಾ ಹೋದರೆ ಬುಲೆಟ್ಸು ಒಟ್ಟಿಗೆ ಬರಲ್ಲ, ಒನ್ ಬೈ ಒನ್ ಬರುತ್ತಲ್ವ, ಹಾಗೆ ಎನರ್ಜಿನೂ ಕೂಡ ಒಟ್ಟಿಗೆ ಬರಲ್ಲ, ಪ್ಯಾಕೆಟ್ ಆಫ್ ಎನರ್ಜಿಲಿ ಬರ್ತದೆ ಅಂತ ಹೇಳ್ತಾರೆ. ಮತ್ತು ಆ ಸ್ಮಾಲ್ ಪ್ಯಾಕೆಟ್ ಆಫ್ ಎನರ್ಜಿ ಏನಿದೆ, ಒಂದು ಪ್ಯಾಕೆಟಲ್ಲಿ ಅಮೌಂಟ್ ಆಫ್ ಎನರ್ಜಿ ಏನಿದೆಯೋ ಆ ಸ್ಮಾಲ್ ಪ್ಯಾಕೆಟ್ ಆಫ್ ಎನರ್ಜಿನವರು ಕ್ವಾಂಟ ಅಂತ ಹೇಳಿ ಕರೀತಾರೆ. ಹಿ ಕಾಲ್ಡ್ ಆಸ್ ಎ ಕ್ವಾಂಟ. ಇದು ಮೊದಲನೇ ಪಾಸ್ಟುಲೇಟ್ಸ್ ಆಯಿತಾ. ಎರಡನೇ ಪಾಸ್ಟುಲೇಟ್ಸ್ ಏನು ಹೇಳ್ತಾರೆ ಅಂದರೆ, ಈ ಕ್ವಾಂಟಾಗೆ ಎನರ್ಜಿ ಇರುತ್ತಲ್ವೇನ್ರಪ್ಪ, ಆ ಎನರ್ಜಿ, ಓಕೆ, ಕ್ವಾಂಟಾಗಿರುವಂಥ ಎನರ್ಜಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ ಆಫ್ ದ ರೇಡಿಯೇಷನ್. ನ್ಯೂಗೆ ಡೈರೆಕ್ಟಾಗಿ ಪ್ರಪೋರ್ಷನಲ್ ಆಗಿರುತ್ತೆ. ಅದರ ಅರ್ಥ ಏನು, ಆ್ಯಸ್ ಫ್ರೀಕ್ವೆನ್ಸಿ ಇನ್ಕ್ರೀಸಸ್ ಎನರ್ಜಿ ಆಲ್ಸೋ ಇನ್ಕ್ರೀಸಸ್, ಆ್ಯಸ್ ಫ್ರೀಕ್ವೆನ್ಸಿ ಡಿಕ್ರೀಸಸ್ ಎನರ್ಜಿ ಆಲ್ಸೋ ಡಿಕ್ರೀಸಸ್ ಅಂತ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದರೆ. ಓಕೆ, ಈಗ ಪ್ರಪೋರ್ಷನಲ್ ತೆಗಿಬೇಕು ಅಂದರೆ ಈಕ್ವಲ್ಸ್ ಹಾಕಬೇಕಲ್ವಾ. ಸೊ ಪ್ರಪೋರ್ಷನಲ್ ತೆಗೆದು ಇ ಈಸ್ ಈಕ್ವಲ್ ಟು ಈಕ್ವಲ್ಸ್ ಹಾಕೋಣ. ಪ್ರಪೋರ್ಷನಲ್ ತೆಗಿಬೇಕು ಅಂದರೆ ಈಕ್ವಲ್ಸ್ ಹಾಕಿ ಒಂದು ಕಾನ್ಸ್ಟೆಂಟ್ ಹಾಕಬೇಕು. ಆ ಕಾನ್ಸ್ಟೆಂಟ್ ಇಲ್ಲಿ ಎಚ್ ಅಂತ ತಗೋತೀನಿ ಆ್ಯಂಡ್ ನ್ಯೂ. ಇಲ್ಲಿ ಎಚ್ಚನ್ನು ನಾವು ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಅಂತ ಹೇಳಿ ಕರಿತೀವಿ.
ಎಚ್ ಇಸ್ ಕಾಲ್ಡ್ ಆಸ್ ಎ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ಮತ್ತು ಅದ್ರ ವ್ಯಾಲ್ಯೂ ಎಷ್ಟಾಗಿರುತ್ತೆ ಅಂದರೆ 6.626 ಇಂಟು 10⁻34 ಜೌಲ್ ಸೆಕೆಂಡ್ ಆಗಿರುತ್ತೆ. ಓಕೆನಾ, ಇದು ಈಕ್ವೇಷನ್. ಇದು ಸೆಕೆಂಡ್ ಪಾಸ್ಟ್ಲೇಟ್ಸು. ಆ್ಯಂಡ್ ಇಲ್ಲಿ ಗೊತ್ತಿದೆ ಇ ಅಂದರೆ ಎನರ್ಜಿ, ನ್ಯೂ ಅಂದರೆ ಫ್ರೀಕ್ವೆನ್ಸಿ, ಅರ್ಥ ಆಯಿತು. ದೆನ್ ಥರ್ಡ್ ಪಾಸ್ಟ್ಲೇಟ್ಸ್ ಏನು ಹೇಳ್ತಾರೆ ಅಂದರೆ, ಆಲ್ರೆಡಿ ಇಲ್ಲಿ ಹೇಳಿದೆ ನಾನು, ಎನರ್ಜಿ ಏನಾಗಿರುತ್ತೆ ಡಿಸ್ಕ್ರೀಟ್ ಮ್ಯಾನಲ್ಲಿರುತ್ತೆ, ಮತ್ತು ಅವರು ಓಲ್ ನಂಬರ್ಸಲ್ಲಿ ಅಬ್ಸರ್ವ್ ಆಗೋದು ರಿಲೀಸ್ ಆಗೋದು ಓಲ್ ನಂಬರ್ಸಲ್ಲಿರುತ್ತೆ. ಎನರ್ಜಿ ಕ್ವಾಂಟೈಸ್ ಆಗಿರುತ್ತೆ, ಎನರ್ಜೀಸ್ ಕ್ವಾಂಟೈಸ್ಡ್ ಅಂತ ಹೇಳ್ತಾರೆ. ಏನು ಇ ಈಸ್ ಈಕ್ವಲ್ ಟು ಎನ್ ಎಚ್ ನ್ಯೂ ಅಂತ ಕೊಟ್ಕೊಂಡ್ರೆ ಅಬ್ಸರ್ವ್ ಆಗೋ ಅಥವಾ ರಿಲೀಸ್ ಆಗೋ ಎನರ್ಜಿ ಯಾವ ಫಾರ್ಮಲ್ಲಿರುತ್ತೆ, ಯಾವ ವ್ಯಾಲ್ಯೂಸಲ್ಲಿರುತ್ತೆ ಅಂದರೆ, ಈಗ 0 ಕೊಟ್ಕೊಂಡ್ರೆ 0 ಫಾರ್ಮಲ್ಲಿ ಇರ್ಬೋದು, ಅಥವಾ 1H ನ್ಯೂ ಇರ್ಬೋದು, ಅಥವಾ 2H ನ್ಯೂ ಇರ್ಬೋದು, 3H ನ್ಯೂ ಇರ್ಬೋದು, ಎಕ್ಸೆಟ್ರಾ. ಬಟ್ 1H ನ್ಯೂ ಮತ್ತು 3H ನ್ಯೂ ಮಧ್ಯೆ ಎನರ್ಜಿ ಅಬ್ಸರ್ವ್ ಅಥವಾ ರಿಲೀಸ್ ಆಗಲ್ಲ, ಕ್ವಾಂಟೈಸ್ ಫಿಕ್ಸ್ ಆಗಿರುತ್ತೆ ಅಂತ ಹೇಳ್ತಾರೆ. ಏನು ಹಂಗಂದರೆ ಕ್ವಾಂಟೈಸ್ ಅಂದರೆ ಕನ್ಫ್ಯೂಷನ್ ಆಗ್ತಿರ್ಬೋದು. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ನೀವೆಲ್ಲರೂ ಸ್ಟೆಪ್ಸ್ ನೋಡಿರ್ತೀರ ಮನೆಯಲ್ಲಿ, ಸ್ಟೇರ್ ಕೇಸಲ್ಲಿ ಸ್ಟೆಪ್ಸ್ ಇರ್ತಾವಲ್ಲ, ಆ ಸ್ಟೆಪ್ಸಲ್ಲಿ ಏನಾಗಿರುತ್ತೆ, ನೀವು ಒಬ್ಬ ಪರ್ಸನ್ ಏನಾಗ್ಬೋದು ಆ ಸ್ಟೆಪ್ಸಲ್ಲಿ ಎಲ್ಲಿ ಬೇಕಾದ್ರೂ ನಿಲ್ಬೋದು, ಹೌದಾ? ಅದೇ ಆ ಪರ್ಸನ್ನು 2 ಸ್ಟೆಪ್ ಮಧ್ಯೆ ನಿಲ್ಲಕ್ಕಾಗತ್ತಾ? ಆಗಲ್ಲ. ಬಟ್ ಎಲ್ಲಿ ಬೇಕಾದ್ರೂ ನಿಲ್ಬೋದು, ಆ ಮಧ್ಯದಲ್ಲಿ ನಿಲ್ಲಕ್ಕಾಗಲ್ಲ. ಹಾಗೆ ಇದು ಸ್ಟೆಪ್ಸ್ಗಳು ಅಂದ್ಕೊಳ್ಳಿ. ಆ ಸ್ಟೆಪ್ಸ್ಗಳನ್ನು ಈ ಅಮೌಂಟನ್ನ ಅದು ಕೊಡ್ಬೋದು ಓಲ್ ನಂಬರ್ಸಲ್ಲಿ, ಬಟ್ ಇನ್ ಬಿಟ್ವೀನ್ ಫ್ರ್ಯಾಕ್ಷನಲ್ಲಿ ಅದು ಅಬ್ಸರ್ವ್ ಅಥವಾ ರಿಲೀಸ್ ಮಾಡಲ್ಲ ಅನ್ನೋದು ಥರ್ಡ್ ಪಾಸ್ಟ್ಲೇಟ್ಸ್. ಸೊ ಈ ಮೂರು ಪಾಸ್ಟ್ಲೇಟ್ಸ್ ಗಿವನ್ ಬೈ ದ ಪ್ಲ್ಯಾಂಕ್ಸ್ ಸೈಂಟಿಸ್ಟ್ ಆ್ಯಂಡ್ ದ ಥಿಯರಿ ಇಸ್ ಕಾಲ್ಡ್ ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ. ಓಕೆನಾ? ಸೊ ಇದು ಒಂದು ವೇವ್ ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸಿಂದ ಏನು ಒಂದು ಪ್ರೋಸೆಸ್ಸನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲಿಲ್ವೋ ಅದನ್ನು ಇವರು ಎಕ್ಸ್ಪ್ಲೈನ್ ಮಾಡಿದ್ರು. ಓಕೆ, ನೆಕ್ಸ್ಟ್ ಏನು ಮಾಡೋಣ, ಎರಡನೇ ಪ್ರೋಸೆಸ್ ಹೇಳಿದೆ ನಾನು ನಿಮಗೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಹೇಳಿಬಿಟ್ಟು. ಆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟನ್ನು ಕಂಡುಹಿಡಿದವ್ರು ಯಾರು, ಆ ಪ್ರೋಸೆಸ್ ಹೇಗಾಯಿತು, ಅದ್ರಲ್ಲಿ ಹೇಗೆ ಪಾರ್ಟಿಕಲ್ ನೇಚರ್ ಬರುತ್ತೆ ಅನ್ನೋದನ್ನ ನೋಡೋಣ. ಈಗ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ನೋಡೋಣ. ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟನ್ನು 1887 ಎಚ್ ಹರ್ಡ್ಸ್ ಅನ್ನೋ ಸೈಂಟಿಸ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ. ಏನಿದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದರೆ, ನಾನು ಆಲ್ರೆಡಿ ಒಂದು ಸಲ ಡೆಫಿನೇಷನ್ ಹೇಳಿದೆ, ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ನೋಡಿ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಮೀನ್ಸ್ the process of ejection of electron from the metal surface when light is incident on the surface of the metal. ಅಂದರೆ ಒಂದು ಮೆಟಲ್ ಸರ್ಫೇಸ್ ಮೇಲೆ ನಾವೊಂದು ಲೈಟನ್ನು ಇನ್ಸಿಡೆಂಟ್ ಮಾಡಿದಾಗ ಅಲ್ಲಿಂದ ಎಲೆಕ್ಟ್ರಾನ್ ಎಜೆಕ್ಟ್ ಆದರೆ ಆ ಪ್ರೋಸೆಸ್ಸನ್ನು ನಾವು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಹೇಳಿ ಕರಿತೀವಿ. ಇದನ್ನು ಹೇಗೆ ಅವರು ಪರ್ಫಾರ್ಮ್ ಮಾಡಿದ್ರೆ, ಒಂದು ಇನ್ಸ್ಟ್ರೂಮೆಂಟ್ ಇದೆ, ಒಂದು ವ್ಯಾಕ್ಯೂಮ್ ಟ್ಯೂಬನ್ನು ತಗೋತಾರೆ ಫಸ್ಟು ನೋಡಿ. ಹೀಗೊಂದು ವ್ಯಾಕ್ಯೂಮ್ ಟ್ಯೂಬ್ ಇರುತ್ತೆ. ಓಕೆ, ಈ ವ್ಯಾಕ್ಯೂಮ್ ಟ್ಯೂಬ್ ಒಳಗಡೆ ಬರ್ದ್ಬಿಡೋಣ, ಅದು ವ್ಯಾಕ್ಯೂಮ್ ಟ್ಯೂಬ್. ಆ ವ್ಯಾಕ್ಯೂಮ್ ಟ್ಯೂಬ್ ಒಳಗಡೆ ವಿಲ್ ಪುಟ್ ಒಂದು ಮೆಟಲನ್ನು ತಗೋತಾರೆ, ಮೆಟಲ್ ಪೀಸ್. ಸೊ ನೆನ್ಪಿಟ್ಕೊಳ್ಳಿ, ಯಾವ ಮೆಟಲನ್ನು ತಗೋಬೇಕು ಅಂದರೆ, ದಟ್ ಫಾರ್ ಎಕ್ಸಾಂಪಲ್ ರುಬಿಡಿಯಮ್, ಸೀಸಿಯಮ್, ಪೊಟ್ಯಾಷಿಯಮ್ನ ತಗೋಬೋದು ಅಲ್ಲಿ ಯಾರನ್ನಾದರೂ. ಯಾಕೆ ಅವರನ್ನೇ ತಗೋಬೇಕು ಅನ್ನೋದಾದರೆ, ದೇ ಹ್ಯಾವ್ ಬಿಗ್ಗರ್ ಅಟಾಮಿಕ್ ಸೈಜ್, ಹೌದಾ? ಪೊಟ್ಯಾಷಿಯಮು, ಸೀಸಿಯಮ್, ದೇ ಹ್ಯಾವ್ ಬಿಗ್ಗರ್ ಅಟಾಮಿಕ್ ಸೈಜ್. ಅಟಾಮಿಕ್ ಸೈಜ್ ಬಿಗ್ಗರ್ ಇದ್ದಾಗ ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ಗೆ ಅಟ್ರಾಕ್ಷನ್ ಕಡಿಮೆ ಇರುತ್ತೆ. ಅಟ್ರಾಕ್ಷನ್ ಕಡಿಮೆ ಇದ್ದರೆ ಎಲೆಕ್ಟ್ರಾನ್ನ ರಿಮೂವ್ ಮಾಡೋದು ಏನಾಗುತ್ತೆ, ಈಸಿ ಆಗುತ್ತೆ ಅಲ್ವಾ? ಸೊ ಅದಕ್ಕೆ ನಾವು ಅಟಾಮಿಕ್ ಸೈಜ್ ಬಿಗ್ಗರ್ ಇರೋವಂಥ ಮೆಟಲ್ ಪೀಸನ್ನು ಇಲ್ಲಿ ತೊಗೋಬೇಕು. ಮತ್ತು ಈ ಕಡೆ ಒಂದು ಡಿಟೆಕ್ಟರನ್ನು ಹಾಕ್ಕೊಳ್ಳಿ. ಓಕೆ, ಇಲ್ಲೊಂದು ಡಿಟೆಕ್ಟರ್ ಇರುತ್ತೆ. ನೆಕ್ಸ್ಟು ಈ ಡಿಟೆಕ್ಟರ್ನ ಏನು ಮಾಡಬೇಕು ಅಂದರೆ, ಒಂದು ಆ್ಯಮೀಟ್ರಿಗೆ ಕನೆಕ್ಟ್ ಮಾಡ್ಕೋಬೇಕು. ಆ್ಯಮೀಟರು ಎಲೆಕ್ಟ್ರಿಸಿಟಿನ ಮೆಷರ್ ಮಾಡುವಂಥ ಇನ್ಸ್ಟ್ರೂಮೆಂಟು. ನೆಕ್ಸ್ಟ್ ಅದನ್ನು ಬ್ಯಾಟ್ರಿ ಕನೆಕ್ಟ್ ಮಾಡಿ. ಸೊ ಡಿಟೆಕ್ಟರ್ ಏನಾಗಿರಬೇಕು, ಫಸ್ಟ್ ಬರ್ದ್ಬಿಡೋಣ, ಇಟ್ ಇಸ್ ಎ ಡಿಟೆಕ್ಟರ್. ಓಕೆ, ಆ ಡಿಟೆಕ್ಟರ್ ಏನಾಗಿರಬೇಕು, ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿಗೆ ಕನೆಕ್ಟ್ ಆಗಿರಬೇಕು. ಆ್ಯಂಡ್ ದಿಸ್ ಮೆಟಲ್ ರಾಡ್ ಶುಡ್ ಬಿ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿಗೆ ಕನೆಕ್ಟ್ ಆಗಿರಬೇಕು. ಓಕೆನಾ? ಸೊ ಈ ರೀತಿ ಎಕ್ಸ್ಪೆರಿಮೆಂಟ್ ಸೆಟಪ್ಪನ್ನು ಮಾಡಿ ಅವ್ರೇನು ಮಾಡ್ತಾರೆ, ಒಂದು ಲೈಟನ್ನು ಈ ಮೆಟಲ್ ಸರ್ಫೇಸ್ ಮೇಲೆ ಬೀಳೋ ಹಾಗೆ ಮಾಡ್ತಾರೆ. ಓಕೆ, ಈಗ ಲೈಟ್ ಆ ಮೆಟಲ್ ಸರ್ಫೇಸ್ ಮೇಲೆ ಬಿದ್ದಾಗ ಇಲ್ಲಿಂದ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ ಎಜೆಕ್ಟ್ ಆಗುತ್ತೆ. ಎಲೆಕ್ಟ್ರಾನ್ ಎಜೆಕ್ಟ್ ಆಗಿ ದಿ ಸ್ಟಾರ್ಟೆಡ್ ಟು ಮೂವ್. ಸೊ ಎಲೆಕ್ಟ್ರಾನ್ ಬಂದಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಎಲೆಕ್ಟ್ರಾನ್ ಈಸ್ ಇನ್ವಿಸಿಬಲ್ ಅಲ್ವಾ, ಅದು ಮೈಕ್ರೋ ಪಾರ್ಟಿಕಲ್ಲು, ಬರೀ ಕಣ್ಣಿಗೆ ಕಾಣಲ್ಲ. ಅದಕ್ಕೆ ನಾವಿಲ್ಲಿ ಆ್ಯಮೀಟ್ರನ್ನ ಕನೆಕ್ಟ್ ಮಾಡಿರ್ತೀವಿ. ಸೊ ಆ್ಯಮೀಟ್ರಲ್ಲಿ ಎಲೆಕ್ಟ್ರಾನ್ ಪ್ರೊಡ್ಯೂಸ್ ಆದಾಗ ಆ್ಯಮೀಟ್ರಲ್ಲಿ ಡಿಫ್ಲೆಕ್ಷನ್ ತೋರಿಸುತ್ತೆ ಅಲ್ವಾ, ಕರೆಂಟ್ ಫ್ಲೋ ಆಗ್ತಿರೋದು ಇಲ್ಲಿ ತೋರಿಸುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಆ್ಯಮೀಟರ್ನ ಕನೆಕ್ಟ್ ಮಾಡಿದ್ದೀವಿ. ಇದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ದು ಎಕ್ಸ್ಪೆರಿಮೆಂಟನ್ನು ಅವರು ಹೀಗೆ ಮಾಡ್ತಾರೆ.
ಈ ಎಕ್ಸ್ಪೆರಿಮೆಂಟನ್ನು ಮಾಡಿದ್ಮೇಲೆ ಅವ್ರಿಗೆ 3 ಅಬ್ಸರ್ವೇಷನ್ಸ್ ಕಾಣಿಸುತ್ತೆ, 3 ಅಬ್ಸರ್ವೇಷನ್ಸ್ ಬರ್ತದೆ ಈ ಎಕ್ಸ್ಪೆರಿಮೆಂಟಿಂದ. ಆ 3 ಅಬ್ಸರ್ವೇಷನ್ಸ್ ಏನೇನು ಅಂತ ನೋಡ್ತಾ ಹೋಗೋಣ. ದ ಫಸ್ಟ್ ಅಬ್ಸರ್ವೇಷನ್ಸ್, ನೆಕ್ಸ್ಟ್ ವಿಲ್ ಸಿ ದ ಅಬ್ಸರ್ವೇಷನ್ಸ್ ಆಫ್ ದ ಎಕ್ಸ್ಪೆರಿಮೆಂಟ್. ಆ ಎಕ್ಸ್ಪೆರಿಮೆಂಟಿಂದ ಏನೇನು ಗೊತ್ತಾಯಿತು ಅಂತ ನೋಡೋಣ. ಅಬ್ಸರ್ವೇಷನ್ಸು, ಮೊದಲನೇ ಅಬ್ಸರ್ವೇಷನ್ಸ್ ಏನು ಹೇಳ್ತಾರೆ ಅಂದರೆ, as soon as the light is incident on the surface of the metal, the electrons are ejected. There is no time lag between the ejection of the electron and incidence of the light. ಏನಿದ್ರ ಅರ್ಥ ಇಷ್ಟೇ, ಏನು ಒಂದು ಮೆಟಲ್ ಸರ್ಫೇಸ್ ಮೇಲೆ ರೇಡಿಯೇಷನ್ನು ಇನ್ಸಿಡೆಂಟ್ ಆಗೋದಕ್ಕೂ ಎಲೆಕ್ಟ್ರಾನ್ ಎಜೆಕ್ಟ್ ಆಗೋದಕ್ಕೂ ಅಲ್ಲಿ ಟೈಮ್ ಗ್ಯಾಪ್ ಇಲ್ಲ. ಅಂದರೆ ರೇಡಿಯೇಷನ್ ಇನ್ಸಿಡೆಂಟ್ ಆದ ತಕ್ಷಣ ಏನಾಗುತ್ತೆ, ಎಲೆಕ್ಟ್ರಾನಲ್ಲಿ ಎಜೆಕ್ಷನ್ ಆಗಿಬಿಡುತ್ತೆ. ರೇಡಿಯೇಷನ್ ಇನ್ಸಿಡೆಂಟಾಗಿ ಎಷ್ಟೋ ಟೈಮ್ ಆದಮೇಲೆ ಅಲ್ಲಿ ಎಲೆಕ್ಟ್ರಾನ್ ಬರಲ್ಲ ನಿಮಗೆ, ಇಮಿಡಿಯೇಟು ಅಲ್ಲಿ ಬಿದ್ದ ತಕ್ಷಣ, ರೇಡಿಯೇಷನ್ ಬಿದ್ದ ತಕ್ಷಣ ಅಲ್ಲಿಂದ ಎಲೆಕ್ಟ್ರಾನ್ ಏನಾಗುತ್ತೆ, ಎಜೆಕ್ಟ್ ಆಗುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ ದೇರ್ ಈಸ್ ನೋ ಟೈಮ್ ಲ್ಯಾಗ್ ಬಿಟ್ವೀನ್ ದ ಇನ್ಸಿಡೆನ್ಸ್ ಆಫ್ ದ ಲೈಟ್ ಆ್ಯಂಡ್ ಎಜೆಕ್ಷನ್ ಆಫ್ ದ ಎಲೆಕ್ಟ್ರಾನ್ ಅಂತ ಹೇಳ್ತಾರೆ. ಇದು ಮೊದಲನೇ ಅಬ್ಸರ್ವೇಷನ್. ದೆನ್ ಸೆಕೆಂಡ್ ಅಬ್ಸರ್ವೇಷನ್ ಏನು ಅಂದರೆ, ಈಗ ಇಂಟೆನ್ಸಿಟಿ ಗೊತ್ತಿದೆ ನಿಮಗೆ, ಬ್ರೈಟ್ನೆಸ್ ಅಂತನಾದರೂ ಹೇಳ್ಬೋದು. ಒಂದು ರೇಡಿಯೇಷನ್ದು ಬ್ರೈಟ್ನೆಸ್ಸು ಅಥವಾ ಇಂಟೆನ್ಸಿಟಿ ಇನ್ಕ್ರೀಸ್ ಆದಂಗೆಲ್ಲ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಜೆಕ್ಷನ್ ಈಸ್ ಆಲ್ಸೋ ಇನ್ಕ್ರೀಸಸ್ ಅಂತ ಹೇಳ್ತಾರೆ. ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಜೆಕ್ಟೆಡ್, ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಜೆಕ್ಟ್ ಆಗುವಂಥದ್ದು ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಂಟೆನ್ಸಿಟಿ, is directly proportional to intensity of the radiation ಅಂತ ಹೇಳಿ ಹೇಳ್ತಾರೆ. ಅದು ಸೆಕೆಂಡ್ ಅಬ್ಸರ್ವೇಷನ್. ಮೋರ್ ಇಂಟೆನ್ಸಿಟಿ, ಮೋರ್ ಎಲೆಕ್ಟ್ರಾನ್ಸ್ ಗೆಟ್ ಎಜೆಕ್ಟ್. ಓಕೆನಾ. ದೆನ್ ಥರ್ಡ್ ಅಬ್ಸರ್ವೇಷನ್ ಏನು ಹೇಳ್ತಾರೆ ಅಂದರೆ, ಒಂದು ರೇಡಿಯೇಷನ್ಗೆ ಫ್ರೀಕ್ವೆನ್ಸಿ ಇರುತ್ತಲ್ವೇನ್ರಪ್ಪ, ಆ ಮೆಟಲ್ ಸರ್ಫೇಸಿಂದ ಒಂದು ಎಲೆಕ್ಟ್ರಾನ್ ಎಜೆಕ್ಟ್ ಆಗಬೇಕು ಅಂದರೆ ಅದ್ರ ಮೇಲೆ ಬೀಳ್ತಾ ಇದೆಯಲ್ಲ ರೇಡಿಯೇಷನ್ನು, ಅದಕ್ಕೆ ಇಷ್ಟು ಫ್ರೀಕ್ವೆನ್ಸಿ ಅಂತ, ಮಿನಿಮಮ್ ಫ್ರೀಕ್ವೆನ್ಸಿ ಅಂತ ಇರಬೇಕು. ಆ ರೇಡಿಯೇಷನ್ಗೆ ಅಷ್ಟು ಮಿನಿಮಮ್ ಫ್ರೀಕ್ವೆನ್ಸಿ ಇದ್ದರೆ ಮಾತ್ರ ಆ ಮೆಟಲ್ ಸರ್ಫೇಸಿಂದ ಎಲೆಕ್ಟ್ರಾನ್ ಏನಾಗುತ್ತೆ, ಎಜೆಕ್ಟ್ ಆಗುತ್ತೆ. ಅಷ್ಟು ಫ್ರೀಕ್ವೆನ್ಸಿ ಇಲ್ಲ ಅಂದರೆ, ಆ ಮಿನಿಮಮ್ ಫ್ರೀಕ್ವೆನ್ಸಿ ಇಲ್ಲ, ಅದಕ್ಕಿಂತ ಕಡಿಮೆ ಇದೆ ಅಂದಾಗ ಆ ಸರ್ಫೇಸಿಂದ, ಮೆಟಲ್ ಸರ್ಫೇಸಿಂದ ಎಲೆಕ್ಟ್ರಾನ್ ಎಜೆಕ್ಟ್ ಆಗಲ್ಲ. ಹಾಗಿದ್ರೆ ಯಾವುದೇ ಒಂದು ಮೆಟಲ್ ಸರ್ಫೇಸಿಂದ ಎಲೆಕ್ಟ್ರಾನ್ ಎಜೆಕ್ಟ್ ಆಗಬೇಕು ಅಂದರೆ ನಾವು ಅಪ್ಲೈ ಮಾಡ್ತಾ ಇರುವಂಥ ರೇಡಿಯೇಷನ್ಗೆ ಇಷ್ಟು ಮಿನಿಮಮ್ ಫ್ರೀಕ್ವೆನ್ಸಿ ಅಂತ ಇರಬೇಕು. ಆ ಮಿನಿಮಮ್ ಫ್ರೀಕ್ವೆನ್ಸಿನೇ ನಾವು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಹೇಳಿ ಕರೀತಾರೆ. ಇಲ್ಲಿ the minimum frequency required to eject the electron from the metal surface is called as a threshold frequency and it is represented as nu naught ಅಂತ ಹೇಳಿ ಬರಿತೀವಿ. ಅರ್ಥ ಆಯ್ತಾ? ಆ್ಯಂಡ್ ಎಲೆಕ್ಟ್ರಾನ್ಗೆ ಕೈನೆಟಿಕ್ ಎನರ್ಜಿ ಇರುತ್ತಲ್ವ, ಆ ಎಜೆಕ್ಟೆಡ್ ಎಲೆಕ್ಟ್ರಾನ್ ಓಡೋಕ್ಕೆ ಶುರು ಮಾಡುತ್ತೆ, ಆದಮೇಲೆ ಅದಕ್ಕೆ ಕೈನೆಟಿಕ್ ಎನರ್ಜಿ ಇದೆ, ಆ್ಯಂಡ್ ದ್ಯಾಟ್ ಕೈನೆಟಿಕ್ ಎನರ್ಜಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ ಆಫ್ ದ ರೇಡಿಯೇಷನ್ ಅಂತ 3 ಅಬ್ಸರ್ವೇಷನ್ಸ್ನ ಇವರು ಕೊಡ್ತಾರೆ. ಆದರೆ ಈ 3 ಅಬ್ಸರ್ವೇಷನ್ಸನ್ನು ಕ್ಲಾಸಿಕಲ್ ಥಿಯರಿಯಿಂದ, ಕ್ಲಾಸಿಕಲ್ ಫಿಸಿಕ್ಸ್ ಅಂತ ಏನು ಹೇಳ್ತೀವಿ ಅದರಿಂದ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗಲಿಲ್ಲ. ಯಾಕೆ ಅಂತ ನೋಡಿ. ಈ ಕ್ಲಾಸಿಕಲ್ ಫಿಸಿಕ್ಸಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಜೆಕ್ಟೆಡ್ ಆ್ಯಂಡ್ ಆಲ್ಸೋ ಕೈನೆಟಿಕ್ ಎನರ್ಜಿ ಎರಡೂ ಕೂಡ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಂಟೆನ್ಸಿಟಿ ಅಂತ ಹೇಳ್ಬಿಡ್ತಾರೆ ಕ್ಲಾಸಿಕಲ್ ಫಿಸಿಕ್ಸಲ್ಲಿ. ಓಕೆ, ಥಿಯರಿನಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ ಎಜೆಕ್ಟೆಡ್ ಪ್ಲಸ್ ಕೈನೆಟಿಕ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಬೋತ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಂಟೆನ್ಸಿಟಿ ಅಂತ ಹೇಳ್ಬಿಡ್ತಾರೆ. ಬಟ್ ಅದನ್ನು ಟೆಸ್ಟ್ ಮಾಡೋಕ್ಕೆ ನಾವೊಂದು ಪೊಟ್ಯಾಷಿಯಮ್ನ ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್ಲು, ಈಗ ಪೊಟ್ಯಾಷಿಯಮ್ ಮೆಟಲ್ ಪೀಸನ್ನು ತೊಗೊಂಡ್ರೆ, ಈಗ ಅಲ್ಲಿ ಪೊಟ್ಯಾಷಿಯಮ್ ಮೆಟಲ್ ಅಯೋನ್ ಇರುತ್ತಲ್ವಾ, ಹೀಗೆ ಮೆಟಲ್ ಅಯೋನ್ ಇರುತ್ತೆ, ಪ್ಲಸ್ ಅಲ್ಲಿ ಏನಾಗಿರುತ್ತೆ, ಎಲೆಕ್ಟ್ರಾನ್ ಇರುತ್ತೆ. ಓಕೆನಾ. ಸೊ ಇದಕ್ಕೆ ಏನು ಮಾಡ್ತಾರೆ, ಪೊಟ್ಯಾಷಿಯಮ್ ಮೆಟಲ್ ಸರ್ಫೇಸಿಗೆ ಅವರು ಫಸ್ಟು ರೆಡ್ ಲೈಟನ್ನು ಇನ್ಸಿಡೆಂಟ್ ಮಾಡ್ತಾರೆ. ರೆಡ್ ಲೈಟು ಅದು ಏನಾಗಿರುತ್ತೆ, ತುಂಬ ಬ್ರೈಟ್ ಆಗಿರುವಂಥದ್ದು, ಬ್ರೈಟ್ ರೆಡ್ ಲೈಟನ್ನು ಇನ್ಸಿಡೆಂಟ್ ಮಾಡ್ತಾರೆ. ಈಗ ಬ್ರೈಟ್ ರೆಡ್ ಲೈಟ್ ಅಂದರೆ ಏನಾಗಿರುತ್ತೆ, ಅದರ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ. ಸೊ ಹೈ ಇಂಟೆನ್ಸ್ ಇದ್ದಾಗ ಅವ್ರ ಪ್ರಕಾರ, ಕ್ಲಾಸಿಕಲ್ ಥಿಯರಿ ಪ್ರಕಾರ ಎಲೆಕ್ಟ್ರಾನ್ ಎಜೆಕ್ಟ್ ಆಗಿಬಿಡ್ಬೇಕಿತ್ತು. ತುಂಬ ಅವರ್ಸ್ವರೆಗೂ ರೇಡಿಯೇಷನ್ ಇನ್ಸಿಡೆಂಟ್ ಮಾಡಿದ್ರೂ ಕೂಡ ಎಲೆಕ್ಟ್ರಾನ್ ಎಜೆಕ್ಟೇ ಆಗಲಿಲ್ಲ. ಅದಾದಮೇಲೆ ಏನು ಮಾಡ್ತಾರೆ, ಅದೇ ಮೆಟಲ್ ಸರ್ಫೇಸಿಗೆ, ಅದೇ ಪೊಟ್ಯಾಷಿಯಮ್ ಮೆಟಲ್ ಸರ್ಫೇಸಿಗೆ, ಓಕೆನಾ, ಎಲೆಕ್ಟ್ರಾನ್ ಇದೆ ಅಂತ ಅಂದ್ಕೊಳ್ಳಿ, ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಯೆಲ್ಲೋ ಲೈಟನ್ನ ಇನ್ಸಿಡೆಂಟ್ ಮಾಡ್ತಾರೆ. ನಾವು ಯೆಲ್ಲೋ ಲೈಟು, ಮತ್ತು ಆ ಯೆಲ್ಲೋ ಲೈಟ್ ಏನಾಗಿರುತ್ತೆ ನಿಮಗೆ ತುಂಬ ಬ್ರೈಟಾಗಿ ಏನಿರಲ್ಲ, ಓಕೆನಾ, ಡಲ್ ಆಗಿರುತ್ತೆ ಅಥವಾ ವೀಕ್ ಆಗಿರುತ್ತೆ. ವೀಕ್ ಯೆಲ್ಲೋ ಲೈಟ್ ಅಂದರೆ ಇಂಟೆನ್ಸಿಟಿ ತುಂಬಾ ಕಡಿಮೆ ಇರುತ್ತೆ. ಬಟ್ ಹಿಯರ್ ದ ಎಲೆಕ್ಟ್ರಾನ್ ಗೆಟ್ ಎಜೆಕ್ಟೆಡ್, ಎಲೆಕ್ಟ್ರಾನ್ ಬಂದ್ಬಿಡುತ್ತೆ.
ಇಲ್ಲಿ ಇಂಟೆನ್ಸಿಟಿ ಜಾಸ್ತಿ ಇತ್ತು, ಎಲೆಕ್ಟ್ರಾನ್ ಬರಲಿಲ್ಲ, ಇಲ್ಲಿ ಇಂಟೆನ್ಸಿಟಿ ಕಡಿಮೆ ಇದೆ, ಸ್ಟಿಲ್ ಎಲೆಕ್ಟ್ರಾನ್ಗೆ ಯಾಕೆ ಹೀಗಾಯಿತು ಅಂತ ಅಬ್ಸರ್ವ್ ಮಾಡಿದಾಗ ಫ್ರೀಕ್ವೆನ್ಸಿ ನೋಡಬೇಕು. ಫ್ರೀಕ್ವೆನ್ಸಿ ನೋಡಿದಾಗ ಈ ರೆಡ್ ಲೈಟಿಗೆ ಫ್ರೀಕ್ವೆನ್ಸಿ ಏನಿರುತ್ತೆ ಅದನ್ನು ಬರೆಯೋಣ. ರೆಡ್ ಲೈಟಿಗೆ ಇಲ್ಲಿ ಫ್ರೀಕ್ವೆನ್ಸಿ ಎಷ್ಟಿರುತ್ತೆ? 4.3 to 4.6 10^14 ಹರ್ಟ್ಸ್ ಇರುತ್ತೆ. ಓಕೆನಾ, ರೆಡ್ ಲೈಟಿಗೆ. ಅದೇ ನೀವು ಯೆಲ್ಲೋ ಲೈಟಿಗೆ ಫ್ರೀಕ್ವೆನ್ಸಿನ ನೀವು ಚೆಕ್ ಮಾಡಿದ್ರೆ ಯೆಲ್ಲೋ ಲೈಟ್ದು ಫ್ರೀಕ್ವೆನ್ಸಿ 5.1 5.2 ಇಂಟು 10^14 ಹರ್ಟ್ಸ್ ಇರುತ್ತೆ. ಈ ಪೊಟ್ಯಾಷಿಯಂ ಮೆಟಲ್ಗೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಎಷ್ಟಿರಬೇಕು ಅಂದರೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ 5 ಇಂಟು 10^14 ಹರ್ಟ್ಸ್ ಇರಬೇಕು. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂದ್ರೇನು ಆಲ್ರೆಡಿ ಹೇಳಿದೆ, ಮಿನಿಮಮ್ ಫ್ರೀಕ್ವೆನ್ಸಿ ರಿಕ್ವೈರ್ಡ್ ಟು ಎಜೆಕ್ಟ್ ದ ಎಲೆಕ್ಟ್ರಾನ್ ಫ್ರಮ್ ದ ಮೆಟಲ್ ಸರ್ಫೇಸು. ಸೊ ಆ ಮಿನಿಮಮ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಯಾರಿಗಿದೆ? ಯೆಲ್ಲೋ ಲೈಟಿಗಿದೆ, ಆದರೆ ರೆಡ್ ಲೈಟಿಗಿಲ್ಲ. ಹಾಗಾಗಿ ಒಂದು ಎಲೆಕ್ಟ್ರಾನ ಎಜೆಕ್ಟ್ ಮಾಡಬೇಕು ಅಂದರೆ ಅದರದ್ದು ಮಿನಿಮಮ್ ಫಸ್ಟ್ ಗಿಗಿನ್ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇರಬೇಕು. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇತ್ತಾ ಫಸ್ಟ್ ಎಲೆಕ್ಟ್ರಾನ್ ಬರುತ್ತೆ. ಓಕೆನಾ, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇಲ್ಲದೇ ನೀವು ಎಷ್ಟೇ ಬ್ರೈಟ್ ಲೈಟನ್ನು ಪಾಸ್ ಮಾಡಿದ್ರೂ ಕೂಡ ಅಲ್ಲಿಂದ ಎಲೆಕ್ಟ್ರಾನ್ ಎಜೆಕ್ಟ್ ಆಗಲ್ಲ. ಈಗೇನು ಮಾಡಿದ್ದಕ್ಕೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇತ್ತು, ಎಲೆಕ್ಟ್ರಾನ್ ಎಜೆಕ್ಟ್ ಆಯಿತು. ಈಗ ಯೆಲ್ಲೋ ಲೈಟ್ ಏನಾಗಿತ್ತು? ವೀಕ್ ಆಗಿತ್ತು, ಬ್ರೈಟ್ನೆಸ್ ಕಡಿಮೆ ಇತ್ತು. ಈಗ ಇಲ್ಲೇನು ಮಾಡಿ ನೀವು ಬ್ರೈಟ್ನೆಸ್ನ ಜಾಸ್ತಿ ಮಾಡ್ತಾ ಹೋದರೆ ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಜೆಕ್ಟ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಹಾಗಿದ್ರೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇರುವಂಥ ರೇಡಿಯೇಷನ್ದು ಇಂಟೆನ್ಸಿಟಿ ನೀವು ಇನ್ಕ್ರೀಸ್ ಮಾಡ್ದಂಗೆಲ್ಲ ನಂಬರ್ ಆಫ್ ಎಲೆಕ್ಟ್ರಾನ್ಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ಸೊ ಇದನ್ನು ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾರು? ಐನ್ಸ್ಟೀನ್ ಅವರು ಅವರೊಂದು ಥಿಯರಿ ಫಾರ್ಮ್ ಮಾಡಿ ಇದಕ್ಕೆ ಇನ್ನೂ ಡೀಟೇಲ್ ಎಕ್ಸ್ಪ್ಲನೇಷನನ್ನು ಕೊಡ್ತಾರೆ. ಅದು ಹೇಗೆ ಅಂತ ನೋಡೋಣ. ಐನ್ಸ್ಟೀನ್ ಅವ್ರ ಪ್ರಕಾರ ಐನ್ಸ್ಟೀನ್ ಅವರು ಈ ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ ಏನು ಫಾರ್ಮ್ ಮಾಡಿದ್ರು ಆ ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿನ ಯೂಸ್ ಮಾಡಿಕೊಂಡು ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟಿಗೆ ಕರೆಕ್ಟ್ ಎಕ್ಸ್ಪ್ಲನೇಷನ್ನ ಕೊಡ್ತಾರೆ ಅವರು. ಅವ್ರ ಪ್ರಕಾರ ಏನು ಅಂದರೆ, ಸೊ ಫೋಟೋ ಎಲೆಕ್ಟ್ರಿಕ್ ಇದು ಕ್ವಾಂಟಮ್ ಥಿಯರಿನಲ್ಲಿ ಅವ್ರು ಹೇಳಿರ್ತಾರೆ ಏನಂತ, E=h ಅಂತ ಗೊತ್ತಿದೆ. ಅಂದರೆ ಅದನ್ನು ಕ್ವಾಂಟ ಅಂತ ಕರೆದರು, ಪ್ಯಾಕೆಟ್ ಆಫ್ ಎನರ್ಜಿನ. ಅದನ್ನೇ ಐನ್ಸ್ಟೀನ್ ಅವರು ಫೋಟಾನ್ ಅಂತ ಹೇಳಿ ಕರೀತಾರೆ. ಇವ್ರ ಪ್ರಕಾರ ಏನು ಅಂದರೆ, ಈಗ ಒಂದು ಮೆಟಲ್ ಸರ್ಫೇಸ್ ಮೇಲೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗಬೇಕು ಅಂದರೆ ನಾವೇನು ಮಾಡ್ತೀವಿ? ಆ ಲೈಟನ್ನ ಇನ್ಸಿಡೆಂಟ್ ಮಾಡ್ತೀವಿ. ಓಕೆನಾ, ರೇಡಿಯೇಷನ್ ಅದ್ರ ಮೇಲೆ ಬೀಳುವಾಗ ಮಾಡ್ತೀವಿ. ಆ ರೇಡಿಯೇಷನ್ ನೀವೊಂದು ಶೂಟಿಂಗ್ ಥರ ಅಂದ್ಕೊಂಡ್ರೆ, ಶೂಟ್ ಮಾಡೋ ಥರ ಅಂತ ಅಂದ್ಕೊಂಡ್ರೆ, ಶೂಟ್ ಮಾಡಿದಾಗ ಆ ರೇಡಿಯೇಷನ್ಸಿಂದ ಸಮ್ ಪ್ಯಾಕೆಟ್ ಆಫ್ ಎನರ್ಜಿ ಬರ್ತಾ ಇರುತ್ತೆ. ಓಕೆ, ಬಂಚ್ ಆಫ್ ಎನರ್ಜಿ ಬರ್ತಾ ಇರುತ್ತೆ, ಅದು ಹೋಗಿ ಮೆಟಲ್ ಸರ್ಫೇಸ್ ಮೇಲೆ ಬೀಳ್ತಾ ಇರುತ್ತೆ. ಬಿದ್ದಾಗ ಏನಾಗುತ್ತೆ ನೋಡಿ, ಅಂದರೆ ಎನರ್ಜಿ ಫಾರ್ಮಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಈಗ ಒಂದು ಮೆಟಲ್ ಇದೆ ಹೀಗೆ, ಓಕೆನಾ, ಆ ಮೆಟಲ್ ಒಳಗಡೆ ಮೆಟಲ್ ಅಯಾನ್ಸ್ ಇರುತ್ತೆ ಆ್ಯಂಡ್ ಎಲೆಕ್ಟ್ರಾನ್ಸು ಇರುತ್ತೆ. ಆ ಮೆಟಲ್ ಅಯಾನ್ ಮತ್ತು ಎಲೆಕ್ಟ್ರಾನ್ಸ್ ಮಧ್ಯೆ ಏನಿರುತ್ತೆ? ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಹೌದಾ? ಸೊ ಎಲೆಕ್ಟ್ರಾನ್ ಎಜೆಕ್ಟ್ ಆಗಬೇಕು ಅಂದರೆ ಈ ಫೋರ್ಸ್ ಆಫ್ ಅಟ್ರಾಕ್ಷನ್ನ ಬ್ರೇಕ್ ಮಾಡಬೇಕು. ಆ ಫೋರ್ಸ್ ಆಫ್ ಅಟ್ರಾಕ್ಷನ್ನ ಕಟ್ ಮಾಡಬೇಕು ಅಥವಾ ಬ್ರೇಕ್ ಮಾಡಬೇಕು ಅಂದರೆ ಅದಕ್ಕೆ ಎನರ್ಜಿ ಬೇಕು ಅಲ್ವಾ? ಈಗ ನೀವೇನು ರೇಡಿಯೇಷನ್ನ ಇದ್ರ ಮೇಲೆ ಇನ್ಸಿಡೆಂಟ್ ಮಾಡ್ತೀರೋ, ಓಕೆ, ಅದೇನು ಮಾಡುತ್ತೆ? ಸಮ್ ಅಮೌಂಟ್ ಆಫ್ ಎನರ್ಜಿನ ಕೊಡ್ತದೆ. ಓಕೆ, ಎಚ್ ನ್ಯೂ ಅಷ್ಟು ಎನರ್ಜಿನ ಕೊಡ್ತಾ ಇದೆ. ಸೊ ಆ ರೇಡಿಯೇಷನ್ನು ಈ ಎಲೆಕ್ಟ್ರಾನ್ ಜೊತೆಗೆ ಕೊಲೈಡ್ ಆದಾಗ ಆ ರೇಡಿಯೇಷನ್ ಏನಾಗುತ್ತೆ? ತನ್ನಲ್ಲಿರೋ ಎನರ್ಜಿನ ಎಲೆಕ್ಟ್ರಾನ್ಗೆ ಟ್ರಾನ್ಸ್ಫರ್ ಮಾಡುತ್ತೆ ಡ್ಯೂರಿಂಗ್ ದ ಕೊಲಿಷನ್. ಸೊ ಈಗ ಎಲೆಕ್ಟ್ರಾನು ಆ ರೇಡಿಯೇಷನ್ ಎನರ್ಜಿ ತಗೋತು. ಆ ಏನು ರೇಡಿಯೇಷನ್ ಎನರ್ಜಿ ಕೊಡುತ್ತೋ ಆ ಎನರ್ಜಿ ಈ ಅಟ್ರಾಕ್ಷನ್ನ ಬ್ರೇಕ್ ಮಾಡೋಷ್ಟು ಇದ್ರೇನಾಗುತ್ತೆ? ಎಲೆಕ್ಟ್ರಾನ್ ಈಸಿಯಾಗಿ ಎಜೆಕ್ಟ್ ಆಗುತ್ತೆ. ಇದ್ದರೆ ಅಕಸ್ಮಾತ್ ಈ ರೇಡಿಯೇಷನ್ ಕೊಡ್ತಾ ಇರೋವಂಥ ಎನರ್ಜಿ ಆ ಅಟ್ರಾಕ್ಷನ್ನ ಕಟ್ ಮಾಡೋದಕ್ಕೆ ಸಾಕಾಗಲಿಲ್ಲ ಅಂದರೆ ಎಲೆಕ್ಟ್ರಾನ್ಸ್ ಅಲ್ಲೇ ಇರುತ್ತೆ, ಬರಲ್ಲ. ಹಾಗಾಗಿ ಇದೇನು ನಾವು ರೇಡಿಯೇಷನ್ನ ಪಾಸ್ ಮಾಡ್ತಾ ಇದ್ದೀವಿ ಅದು ಕೊಡೋವಂಥ ಫೋಟಾನ್ ಮೇಲೆ ಎಲೆಕ್ಟ್ರಾನ್ ಎಜೆಕ್ಷನ್ನು ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೆ ಅವ್ರು ಏನಂತ ಹೇಳ್ತಾರೆ ಅಂದರೆ, ನೋಡಿ ಫಾರ್ ಎಕ್ಸಾಂಪಲ್ಲು, ಈಗ ನಾನೇನೋ ಒಂದು ರೇಡಿಯೇಷನ್ನ ಪಾಸ್ ಮಾಡ್ತಾ ಇದ್ದೀನಿ ಮೆಟಲ್ ಸರ್ಫೇಸ್ ಮೇಲೆ, ಜನರಲಾಗಿ ಸುಮ್ಮನೆ ತೊಗೋತಾ ಇದ್ದೀನಿ ವ್ಯಾಲ್ಯೂಸು, 15 ಎನರ್ಜಿ ಇದೆ ಅಂತ ಅಂದ್ಕೊಳ್ಳೋಣ. 15 ನಾನು ಕೊಡ್ತಾ ಇರೋವಂಥದ್ದು. ಬಟ್ ಆ ಎಲೆಕ್ಟ್ರಾನು ಆ ಮೆಟಲ್ದು ಅಟ್ರಾಕ್ಷನ್ನ ಬ್ರೇಕ್ ಮಾಡಿ ಆಚೆ ಬರೋದಕ್ಕೆ ಅದಕ್ಕೆ ಬೇಕಾಗಿರೋ ಎನರ್ಜಿ ಎಷ್ಟು? ಓನ್ಲಿ 10 ಬೇಕಾಗಿದೆ. ನಾವು ಕೊಡ್ತಾ ಇರೋದು 15, ಬಟ್ ಅದು ಕಟ್ ಮಾಡೋದಕ್ಕೆ ಬೇಕಾದ್ರೆ ಓನ್ಲಿ 10 ಬೇಕಾಗಿದೆ. ಆವಾಗ ಡಿಫ್ರೆನ್ಸ್ ತೆಗೆದ್ರೆ ಏನಾಗುತ್ತೆ? 5 ಎನರ್ಜಿ ಉಳಿಯುತ್ತೆ. ಓಕೆನಾ? ಆ ಏನು ಎನರ್ಜಿ ಉಳಿತಾ ಇದೆಯೋ ಎಜೆಕ್ಷನ್ ಆಗಿ, ಆ ಉಳಿದಿರೋ ಎನರ್ಜಿ ಕೈನೆಟಿಕ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಆಗಿ ಕನ್ವರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಈ 15ನ ನಾವು ಕೊಡ್ತಾ ಇರೋ ಎನರ್ಜಿ ಎಚ್ ನ್ಯೂ ಅಂತ ಬರಿತೀನಿ. ಓಕೆ, 10 ಅನ್ನೋದೇನು? ಅದು ಎಜೆಕ್ಟ್ ಆಗೋದಕ್ಕೆ ಬೇಕಾಗಿರೋಷ್ಟು ಎನರ್ಜಿ, ಅದನ್ನು ಎಚ್ ನ್ಯೂ ನಾಟ್ ಅಂತ ಬರೆಯೋಣ.
ಅವೆರಡು ಡಿಫ್ರೆನ್ಸ್ ಇದು ಜಾಸ್ತಿ ಇದ್ದಾಗ ಇಫ್ ಎಚ್ ನ್ಯೂ ನಾವೇನು ಕೊಡ್ತಾ ಇದ್ದೀವೋ ಎನರ್ಜಿ ಅದು ಎಜೆಕ್ಟ್ ಆಗೋದಕ್ಕೆ ಬೇಕಾಗಿರೋ ಎನರ್ಜಿಗಿಂತ ಜಾಸ್ತಿ ಇದ್ದಾಗ ಆ ಡಿಫ್ರೆನ್ಸ್ ಇರುತ್ತಲ್ಲ, ಆ ಡಿಫ್ರೆನ್ಸ್ ಏನಾಗುತ್ತೆ ಕೈನೆಟಿಕ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಸೊ ಆ ಒಂದು ಎಲೆಕ್ಟ್ರಾನ್ನ ಎಜೆಕ್ಟ್ ಮಾಡೋದಕ್ಕೆ ಏನು ಮಿನಿಮಮ್ ಎನರ್ಜಿ ಬೇಕೋ ಇವ್ರು ಅದನ್ನು ವರ್ಕ್ ಫಂಕ್ಷನ್ ಅಂತ ಹೇಳಿ ಕರೀತಾರೆ. ಇದನ್ನು ಡಬ್ಲ್ಯೂ ಅಂತಲೂ ಕೂಡ ಕರೀತಾರೆ, ಅವರು ವರ್ಕ್ ಫಂಕ್ಷನ್ ಅಂತಲೂ ಕೂಡ ಕರಿಬೋದು. ಓಕೆನಾ? ಈಗ ಇದನ್ನು ಸ್ವಲ್ಪ ರೀಅರೇಂಜ್ ಮಾಡ್ಕೊಳ್ಳೋಣ. ಎಚ್ ನ್ಯೂ ಅಲ್ಲೇ ಇರಲಿ, ಎಚ್ ನ್ಯೂ ನಾಟ್ ಈ ಕಡೆ ತೊಗೊಳ್ಳೋಣ. ಆವಾಗ ಮೈನಸ್ ಇರೋದೇನಾಗುತ್ತೆ ಪ್ಲಸ್ ಆಗುತ್ತೆ, ಪ್ಲಸ್ ಕೈನೆಟಿಕ್ ಎನರ್ಜಿ. ಸೊ ಎಚ್ ನ್ಯೂ ಇಸ್ ಈಕ್ವಲ್ ಟು ಎಚ್ ನ್ಯೂ ನಾಟ್ ಕೈನೆಟಿಕ್ ಎನರ್ಜಿಗೆ ಆಫ್ ಎಮ್ ಇ ವಿ ಸ್ಕ್ವೇರ್ ಅಂತ ಬರಿಬೋದು. ಸೊ ಇಲ್ಲಿ ಎಮ್ ಇ ಅಂದರೆ ಮಾಸ್ ಆಫ್ ದ ಎಲೆಕ್ಟ್ರಾನ್, ವಿ ಅಂದರೆ ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್. ಹೀಗೆ ಐನ್ಸ್ಟೀನ್ ಅವರು ಒಂದು ಕರೆಕ್ಟ್ ಎಕ್ಸ್ಪ್ಲೇಷನ್ನ ಕೊಡ್ತಾರೆ ಫಾರ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಅರ್ಥ ಆಯ್ತಾ? ಸೊ ಇದು ಕೈನೆಟಿಕ್ ಎನರ್ಜಿನೂ ನಾವು ಇದರಲ್ಲಿ ಕಂಡುಹಿಡ್ಕೋಬೋದು. ಇದ್ರ ಮೇಲೆ ನ್ಯೂಮರಿಕಲ್ಸು ಇದೆ, ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡೋಣ ಆಮೇಲೆ. ಓಕೆ, ಈಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ದು ವೇವ್ ನೇಚರಿಂದ ಕೆಲವು ಪ್ರೋಸೆಸ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ವಿ. 4 ಪ್ರೋಸೆಸ್ ಹೇಳಿದೆ ನಾನು. ಅದರಲ್ಲಿ 2 ಪ್ರೋಸೆಸ್ಸನ್ನು ನಾವು ಪಾರ್ಟಿಕಲ್ ನೇಚರ್ನ ಯೂಸ್ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡಿದ್ವಿ ಈಗ. ಸೊ ಒಂದು ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಬೈ ಕ್ವಾಂಟಮ್ ಥಿಯರಿ, ಅದಾದಮೇಲೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ವಿ. ಇನ್ನೊಂದು ಅಟಾಮಿಕ್ ಸ್ಪೆಕ್ಟ್ರಮ್ ಬಗ್ಗೆ ಒಂದಷ್ಟು ಎಕ್ಸ್ಪ್ಲನೇಷನನ್ನು ನೋಡೋಣ. ಫಸ್ಟ್ ಸ್ಪೆಕ್ಟ್ರಮ್ ಅಂದ್ರೆ ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಣ. ಈಗ ಒಂದು ವೈಟ್ ಲೈಟ್ ತೊಗೊಳ್ಳಿ. ಈಗ ಸನ್ನಿಂದ ರಿಲೀಸ್ ಆಗ್ತಿರೋಂಥ ಒಂದು ವೈಟ್ ಲೈಟ್ ಇದೆಯಲ್ಲ, ಸೊ ಆ ವೈಟ್ ಲೈಟನ್ನು ಏನು ಮಾಡೋಣ, ವಿಲ್ ಮೇಕ್ ಇನ್ ಟು ಫಾಲ್ ಆನ್ ಎ ಪ್ರಿಸಮ್. ಒಂದು ಪ್ರಿಸಮ್ ಮೇಲೆ ಬೀಳೋ ಹಾಗೆ ಮಾಡಿದಾಗ ಏನಾಗುತ್ತೆ, ಇದೊಂದು ವೈಟ್ ಲೈಟು. ಆ ವೈಟ್ ಲೈಟಲ್ಲಿ 7 ವೇವ್ ಲೆಂತ್ ಇದೆ ಅಂತ ಗೊತ್ತಿದೆ ನಿಮಗೆ, ವಿಬ್ ಗಯಾರ್. ಸೊ ಆ ವಿಬ್ ಗಯಾರ್ ಏನಾಗುತ್ತೆ, ಸ್ಪ್ಲಿಟ್ ಅಪ್ ಆಗುತ್ತೆ. ಡಿವಿಯೇಷನ್ ಅಂದರೆ ಕಡಿಮೆ ವೇವ್ ಲೆಂತ್ ಇರುವಂಥ ಕಲರು ಜಾಸ್ತಿ ಡಿವಿಯೇಷನ್ ಆಗುತ್ತೆ, ಜಾಸ್ತಿ ವೇವ್ ಲೆಂತ್ ಇರೋದು ಕಡಿಮೆ ಡಿವಿಯೇಷನ್ ಆಗುತ್ತೆ. ಈಗ ವಿಬ್ ಗಯಾರ್ ಅಷ್ಟು 7 ಕಲರ್ಸ್ ಇಲ್ಲಿ ಒಟ್ಟಿಗೆ ಇದೆ. ಈಗ ಅದು ಪ್ರಿಸಮ್ ಮೇಲೆ ಬಿದ್ದಾಗ ಡಿವಿಯೇಷನ್ ಆಗ್ತವೆ, ವೆಲಾಸಿಟಿ ಚೇಂಜಸ್ ಆಗಿ ಏನಾಗುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ದು ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಹೋಗಬೇಕಾದ್ರೆ ವೆಲಾಸಿಟಿ ಚೇಂಜಸ್ ಆಗುತ್ತೆ. ಸೊ ಅವಾಗ ಡಿವಿಯೇಷನ್ ಆಗ್ತವೆ. ಸೊ ಡಿವಿಯೇಷನಲ್ಲಿ ಏನಾಗುತ್ತೆ, ಮೋರ್ ವೇವ್ ಲೆಂತ್ ಇರೋದು, ಹೈ ವೇವ್ ಲೆಂತ್ ಇರೋದು ಲೆಸ್ ಡಿವಿಯೇಷನ್ ಆಗುತ್ತೆ. ಈಗ ನಾವು ತೊಗೋಣ ವಿಬ್ ಗಯಾರ್ ಅಂತ ತೊಗೊಂಡ್ರೆ, ವಿಬ್ ಗಯಾರಲ್ಲಿ ವೈಲೆಟ್ದು ಏನಾಗಿರುತ್ತೆ, ವೇವ್ ಲೆಂತ್ ತುಂಬಾ ಕಡಿಮೆ ಇರುತ್ತೆ. ವೇವ್ ಲೆಂತ್ ಕಡಿಮೆ ಇದೆ ಅಂದಮೇಲೆ ಅದು ಡಿವಿಯೇಷನ್ ಏನಾಗಬೇಕು, ಜಾಸ್ತಿ ಆಗಬೇಕು. ಸೊ ಇದು ಡಿವಿಯೇಷನ್ ಆದಾಗ ಇಲ್ಲಿ ನಿಮಗೆ ವೈಲೆಟ್ ಕಲರ್ ಬರುತ್ತೆ. ಓಕೆ, ದೆನ್ ರೆಡ್, ಅದರದ್ದು ವೇವ್ ಲೆಂತ್ ತುಂಬಾ ಜಾಸ್ತಿ. ವೇವ್ ಲೆಂತ್ ಜಾಸ್ತಿ ಇದ್ದಾಗ ಡಿವಿಯೇಷನ್ನು ಕಡಿಮೆ, ಅವಾಗ ರೆಡ್ ಲೈಟ್ ನಿಮಗೆ ಇಲ್ಲಿ ಬರುತ್ತೆ, ಡಿವಿಯೇಷನ್ ಕಡಿಮೆ ಇಲ್ಲೆಲ್ಲೋ ಬರುತ್ತೆ. ಓಕೆ, ಇದು ರೆಡ್ ಲೈಟ್. ಸೊ ಹೀಗೆ 7 ಕಲರ್ಸು ಕೂಡ ಏನಾಗುತ್ತೆ ನಿಮಗೆ ಸ್ಪ್ಲಿಟ್ ಆಗುತ್ತೆ. 7 ಕಲರ್ಸು ಕೂಡ ಏನಾಗುತ್ತೆ ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆಗಿ ಆ 7 ಕಲರ್ಸ್ ಏನಾಗುತ್ತೆ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗಿರುತ್ತೆ. ಅದನ್ನು ನೀವು ಸ್ಕ್ರೀನ್ ಮೇಲೆ ಕಾಟ್ ಮಾಡಿದಾಗ ಯು ವಿಲ್ ಗೆಟ್ ದ ಕಲರ್ಸ್. ಅದನ್ನು ನೀವು ರೈನ್ಬೋ ಇಸ್ ಆಲ್ಸೋ ಸೇಮ್ ಪ್ರೋಸೆಸ್ ಅಲ್ವಾ. ಸೊ ಅಲ್ಲಿ ಕಲರ್ಸ್ ಏನಾಗಿರುತ್ತೆ ಸ್ಪ್ಲಿಟ್ ಆಗಿದ್ದು ಒಂದಕ್ಕೊಂದು ಓವರ್ಲ್ಯಾಪ್ ಆಗಿರುತ್ತೆ. ಆ ಏನು ಡಿಫ್ರೆಂಟ್ ವೇವ್ ಲೆಂತ್ ಸ್ಪ್ಲಿಟ್ ಆಗಿ ನಿಮಗೆ ಸಿಕ್ತು ಪಿಕ್ಚರು, ಅದನ್ನು ನಾವು ಸ್ಪೆಕ್ಟ್ರಮ್ ಅಂತ ಹೇಳಿ ಕರಿತೀವಿ. ಓಕೆ, ಈಗ ಸಿಕ್ಕಿದ್ದು ನಮಗೇನು ಸ್ಪೆಕ್ಟ್ರಮ್ಮು. ಇಲ್ಲಿ ವೈಲೆಟ್ ಆಗಿ ಕೆಳಗಡೆ ಬಂದಿದೆ ಅಂದರೆ ಅದ್ರದ್ದು ವೇವ್ ಲೆಂತ್ ಕಡಿಮೆ, ಡಿವಿಯೇಷನು ಜಾಸ್ತಿ. ಹೀಗೆ ಬರುತ್ತೆ. ವಿಬ್ ಗಯಾರ್ ಹೀಗೆ ಹೋಗಿರುತ್ತೆ, VIG ಹೀಗೆ ಹೋಗಬೇಕು. ಓಕೆನಾ. ಮತ್ತು ಈ ಸ್ಪೆಕ್ಟ್ರಮಲ್ಲಿ ಏನಾಗಿರುತ್ತೆ, ಕಲರ್ಸ್ಗಳು ಒಂದಕ್ಕೊಂದು ಓವರ್ಲ್ಯಾಪ್ ಆಗಿರುತ್ತೆ. ಅಂದರೆ ವೈಲೆಟ್ಟು ಇಂಡಿಗೋಗೆ ಓವರ್ಲ್ಯಾಪ್ ಆಗಿರುತ್ತೆ, ರೆಡ್ ಆರೆಂಜ್ ಮೇಲೆ ಹೀಗೆ ಒಂದಕ್ಕೊಂದು ಓವರ್ಲ್ಯಾಪ್ ಆಗಿರುತ್ತೆ. ಸೊ ಈ ಸ್ಪೆಕ್ಟ್ರಮಲ್ಲಿ ಡಿಫ್ರೆಂಟ್ ಕಲರ್ಸ್ ಅಥವಾ ಡಿಫ್ರೆಂಟ್ ವೇವ್ ಲೆಂತ್ ಒಂದಕ್ಕೊಂದು ಓವರ್ಲ್ಯಾಪ್ ಆಗಿರೋದ್ರಿಂದ ಇದನ್ನು ಕಂಟಿನ್ಯೂಯಸ್ ಸ್ಪೆಕ್ಟ್ರಮ್ ಅಂತ ಹೇಳಿ ಕರಿತೀವಿ. ಕಂಟಿನ್ಯೂಯಸ್ ಸ್ಪೆಕ್ಟ್ರಮ್ ಅಂತ ಹೇಳಿ ಕರೀತಾರೆ ಇದನ್ನು. ಓಕೆನಾ, ಇದು ಒಂದು ಟೈಪ್ ಆಫ್ ಸ್ಪೆಕ್ಟ್ರಮ್ ಆಯಿತು. ನೆಕ್ಸ್ಟ್ ಏನು ಮಾಡಿ, ಒಂದು ಆಟಮನ್ನು ತಗೊಳ್ಳೋಣ. ಆ ಒಂದು ಆಟಮ್ ಒಳಗಡೆ ಎಲೆಕ್ಟ್ರಾನ್ ಏನಾಗಿರುತ್ತೆ, ಗ್ರೌಂಡ್ ಸ್ಟೇಟಲ್ಲಿ ಇದೆ ಅಂತ ಅಂದ್ಕೊಳ್ಳಿ. ಯಾವುದೋ ಒಂದು ಎನರ್ಜಿ ಲೆವೆಲಲ್ಲಿ ಇದೆ. ಫಾರ್ ಎಕ್ಸಾಂಪಲ್ ಇದೊಂದು ಆಟಮು ಹೀಗಿದೆ, ಇಲ್ಲಿ ಎಲೆಕ್ಟ್ರಾನ್ ಇಲ್ಲೆಲ್ಲೋ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಈಗ ಈ ಎಲೆಕ್ಟ್ರಾನು ಲೋವರ್ ಎನರ್ಜಿ ಲೆವೆಲಿಂದ ಹೈಯರ್ ಎನರ್ಜಿ ಲೆವೆಲ್ಗೆ ಹೋಗಬೇಕು. ಹೈಯರ್ ಎನರ್ಜಿ ಲೆವೆಲ್ಗೆ ಹೋಗಬೇಕು ಅಂದರೆ ಅದಕ್ಕೆ ಎನರ್ಜಿ ಬೇಕು. ಎನರ್ಜಿ ಇಲ್ಲ, ಎನರ್ಜಿ ಕೊಟ್ಟರೆ ಅದೇನಾಗುತ್ತೆ ಹೈಯರ್ ಎನರ್ಜಿ ಲೆವೆಲ್ಗೆ ಹೋಗುತ್ತೆ. ಈಗ ನಾನೇನು ಮಾಡ್ತೀನಿ, ಇಲ್ಲಿ 3 ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡಿಫ್ರೆಂಟ್ ವೇವ್ ಲೆಂತ್ ಇರುವಂಥ ರೇಡಿಯೇಷನ್ಸ್ನ ಇಲ್ಲಿ ಪಾಸ್ ಮಾಡ್ತೀನಿ. ಓಕೆ, 3 ಡಿಫ್ರೆಂಟ್ ವೇವ್ ಲೆಂತ್ ಇರುವಂಥ ರೇಡಿಯೇಷನ್ಸು 3 ಪಾಸ್ ಮಾಡ್ತಾ ಇದ್ದೀನಿ.
ಈಗ ಈ ಎಲೆಕ್ಟ್ರಾನ್ ಏನು ಮಾಡುತ್ತೆ ಅಂದರೆ ಇವು ಮೂರಲ್ಲಿ ಈ ರೇಡಿಯೇಷನ್ ಇದೆಯಲ್ಲ, ಯಾವುದೋ ಒಂದು ಪರ್ಟಿಕ್ಯುಲರ್ ವೇವ್ ಲೆಂತ್ ರೇಡಿಯೇಷನ್ನ ಅಬ್ಸರ್ವ್ ಮಾಡಿಕೊಂಡು ಮೇಲೋಗುತ್ತೆ, ಹೈಯರ್ ಎನರ್ಜಿ ಲೆವೆಲ್ಗೆ ಹೋಗುತ್ತೆ. ಸೊ ಈ ಎಲೆಕ್ಟ್ರಾನು ಈ ಪರ್ಟಿಕ್ಯುಲರ್ ರೇಡಿಯೇಷನ್ನ ಅಬ್ಸರ್ವ್ ಮಾಡ್ಕೊಂಡಿರೋದ್ರಿಂದ ಈ ವೇವ್ ಲೆಂತನ್ನು ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟಿದೆ. ಅವಾಗ ಆಚೆ ಬರ್ತಿರೋ ರೇಡಿಯೇಷನ್ಸಲ್ಲಿ ನಾವು ಈ ಕಲರ್ದು ರೇಡಿಯೇಷನ್ಸ್ ಇರಲ್ಲ, ಈ ವೇವ್ ಲೆಂತ್ ಇರೋದಿಲ್ಲ, ಓನ್ಲಿ ಇವೆರಡು ರೇಡಿಯೇಷನ್ಸ್ ಮಾತ್ರ ಆಚೆ ಬರ್ತಿರುತ್ತೆ. ಓಕೆನಾ. ಈಗ ಈ ಎರಡು ರೇಡಿಯೇಷನ್ನ ನೀವು ಸ್ಕ್ರೀನ್ ಮೇಲೆ ಕಾಟ್ ಮಾಡಿದಾಗ ಏನಾಗುತ್ತೆ, ಸೊ ಇದ್ರದ್ದು ಒಂದು ಲೈನ್ ಬರುತ್ತೆ ಇಲ್ಲಿ ಆ ಸ್ಕ್ರೀನ್ ಮೇಲೆ, ಯಾಕೆಂದರೆ ಇದು ಆಚೆ ಬರ್ತಾ ಇದೆ. ಇದ್ರದ್ದು ಒಂದು ಬ್ರೈಟ್ ಲೈನ್ ಬರುತ್ತೆ. ಓಕೆ. ಆದರೆ ಇದು ಅಬ್ಸರ್ವ್ ಆಗಿದೆಯಲ್ಲ ವೇವ್ ಲೆಂತ್, ಆ ವೇವ್ ಲೆಂತ್ ಜಾಗದಲ್ಲಿ ನಿಮಗೆ ಡಾರ್ಕ್ ರೀಜನ್ ಇರುತ್ತೆ, ಯಾಕೆಂದರೆ ಆ ವೇವ್ ಲೆಂತ್ ಅಬ್ಸರ್ವ್ ಆಗಿಬಿಟ್ಟಿದೆ ಎಲೆಕ್ಟ್ರಾನಿಂದ. ಸೊ ಹಾಗಾಗಿ ಆ ರೀಜನಲ್ಲಿ ಏನಾಗಲ್ಲ, ನಿಮಗೆ ಬ್ರೈಟ್ ಲೈನ್ ಇರಲ್ಲ. ಯಾವ ವೇವ್ ಲೆಂತ್ ಅಬ್ಸರ್ವ್ ಆಗಿರುತ್ತೋ ಆ ರೀಜನಲ್ಲಿ ಏನಾಗಿರುತ್ತೆ, ನಿಮಗೆ ಡಾರ್ಕ್ ರೀಜನ್ ಇರುತ್ತೆ. ಸೊ ಈ ಸ್ಪೆಕ್ಟ್ರಮ್ನ ನಾವು ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಅಂತ ಹೇಳಿ ಕರಿತೀವಿ. ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಅಂತ ಹೇಳಿ ಕರೀತಾರೆ. ಯಾಕೆ ಅಬ್ಸಾರ್ಪ್ಷನ್? ಯಾಕೆಂದರೆ ಅಲ್ಲಿ ಒಂದು ವೇವ್ ಲೆಂತ್ ಏನಾಗಿದೆ, ಅಬ್ಸರ್ವ್ ಆಗಿಬಿಟ್ಟಿದೆ. ನಿಮಗೆ ಬಂದಿರೋ ಸ್ಪೆಕ್ಟ್ರಮಲ್ಲಿ ಆ ವೇವ್ ಲೆಂತ್ ಇಲ್ಲ. ಆ ವೇವ್ ಲೆಂತ್ ಜಾಗದಲ್ಲಿ ಏನು ಕಾಣಿಸ್ತಾ ಇದೆ, ನಿಮಗೆ ಒಂದು ಡಾರ್ಕ್ ರೀಜನ್ ಕಾಣಿಸ್ತಾ ಇದೆ. ಸೊ ಅದನ್ನು ನಾವು ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಅಂತ ಹೇಳಿ ಕರಿತೀವಿ. ಆಯಿತಾ. ಈಗ ಎಕ್ಸೈಟೆಡ್ ಸ್ಟೇಟ್ಗೆ ಹೋಗಿದೆ ಈ ಎಲೆಕ್ಟ್ರಾನು. ಈಗ ಇಲ್ಲಿ ಇನ್ನೊಂದು ಪ್ರೋಸೆಸ್ ನೋಡ್ಕೊಳ್ಳಿ. ನ್ಯೂಕ್ಲಿಯಸ್ ಇತ್ತು, ಆರ್ಬಿಟ್ಸ್ ಇತ್ತು, ಇದು ಹೈಯರ್ ಎನರ್ಜಿಗೆ ಹೋಗಿತ್ತು ಎನರ್ಜಿನ ಅಬ್ಸರ್ವ್ ಮಾಡಿಕೊಂಡು. ಬಟ್ ಹೋದ್ಮೇಲೆ ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಎಲೆಕ್ಟ್ರಾನಿಗೆ ಹೈಯರ್ ಎನರ್ಜಿ ಲೆವೆಲ್ ಪರ್ಮನೆಂಟ್ ಅಲ್ಲ. ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಅವ್ರು ಏನಾಗ್ತಾರೆ, ವಾಪಸ್ ಬರ್ತಾರೆ. ಸೊ ವೆನ್ ಎಲೆಕ್ಟ್ರಾನ್ ಇಸ್ ಜಂಪಿಂಗ್ ಬ್ಯಾಕ್ ಇನ್ ಟು ದ ಗ್ರೌಂಡ್ ಸ್ಟೇಟ್, ವಾಪಸ್ ಬರಬೇಕಾದ್ರೆ ಅದೇನು ಮಾಡುತ್ತೆ ಅಂದರೆ ತಾನೇನು ಅಬ್ಸರ್ವ್ ಮಾಡ್ಕೊಂಡಿತ್ತೋ ಆ ಎನರ್ಜಿನ ಎಮಿಟ್ ಮಾಡುತ್ತೆ. ಓಕೆನಾ. ಸೊ ಆ ಎಮಿಟ್ ಮಾಡಿದ ರೇಡಿಯೇಷನ್ನ ನೀವು ಒಂದು ಸ್ಕ್ರೀನ್ ಮೇಲೆ ಕಾಟ್ ಮಾಡಿದ್ರೆ ಸೊ ನಿಮಗಲ್ಲೊಂದು ಲೈನ್ ಕಾಣುತ್ತೆ, ಬ್ರೈಟ್ ಲೈನ್ ಬರುತ್ತೆ. ಇನ್ನು ಉಳಿದಿದ್ದ ಪೋರ್ಷನ್ ಏನಾಗಿರುತ್ತೆ, ನಿಮಗೆ ಡಾರ್ಕ್ ರೀಜನ್ ಇರುತ್ತೆ. ಒಂದು ಮಧ್ಯೆ ಬ್ರೈಟ್ ಲೈನ್ಸ್ಗಳು ಬರುತ್ತೆ, ಡಿಫ್ರೆಂಟ್ ವೇವ್ ಲೆನ್ಸ್ ಇರುವಂಥ ಬ್ರೈಟ್ ಲೈನ್ಸ್ಗಳು ಬರ್ತಾ ಇರುತ್ತೆ. ಯಾಕೆಂದರೆ ಈ ಎಲೆಕ್ಟ್ರಾನು ಬರಬೇಕಾದ್ರೆ ಗ್ರೌಂಡ್ ಸ್ಟೇಟಿಗೆ ಇಲ್ಲಿಗೆ ಬರಬೇಕು ಅಂತೇನಿಲ್ಲ, ಇಲ್ಲಿಗೆ ಹೋಗ್ಬೋದು ಅಥವಾ ಇನ್ನೊಂದು ಹೈಯರ್ ಎನರ್ಜಿಗೆ ಹೋಗಿ ಅಲ್ಲಿಂದ ಬರ್ಬೋದು. ಅವಾಗ ಎಮಿಟ್ ಆಗುವಂಥ ರೇಡಿಯೇಷನ್, ಈ ರೇಡಿಯೇಷನ್ ಎಮಿಟ್ ಆಗ್ತಾ ಇದೆಯಲ್ಲ, ಹೈಯರಿಂದ ಲೋವರ್ಗೆ ಜಂಪ್ ಆದಾಗ ರೇಡಿಯೇಷನ್ ಏನು ಎಮಿಟ್ ಆಗ್ತಾ ಇದೆಯೋ ಅದರದ್ದು ಬೇರೆ ಬೇರೆ ವೇವ್ ಲೆಂತ್ ಇರುತ್ತೆ. ಸೊ ಡಿಫ್ರೆಂಟ್ ವೇವ್ ಲೆಂತ್ ಇರೋದ್ರಿಂದ ಸ್ಕ್ರೀನ್ ಮೇಲೆ ಏನಾಗುತ್ತೆ, ನಿಮಗೆ ಡಿಫ್ರೆಂಟ್ ರೀಜನಲ್ಲಿ ಬ್ರೈಟ್ ಲೈನ್ಸ್ ಬರ್ತವೆ. ಸೊ ಇದು ರೇಡಿಯೇಷನ್ ಎಮಿಟ್ ಆಗಿರೋದ್ರಿಂದ ಇದನ್ನು ಎಮಿಷನ್ ಸ್ಪೆಕ್ಟ್ರಮ್ ಅಂತ ಹೇಳಿ ಕರಿತೀವಿ. ಎಮಿಷನ್ ಆದಮೇಲೆ ರೇಡಿಯೇಷನ್ ಎಮಿಷನ್ ಆಗಿರೋದನ್ನ ನಾವು ಕಾಟ್ ಮಾಡ್ತಿರೋದ್ರಿಂದ ಇದನ್ನು ಎಮಿಷನ್ ಸ್ಪೆಕ್ಟ್ರಮ್ ಅಂತ ಹೇಳಿ ಕರಿತೀವಿ. ಮತ್ತು ಈ ಎಮಿಷನ್ ಸ್ಪೆಕ್ಟ್ರಮ್ನೇ ನಾವು ಇನ್ನೂ ಒಂದು ನೇಮಿಂದ ಕರಿತೀವಿ, ಅಟಾಮಿಕ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಎ ಲೈನ್ ಸ್ಪೆಕ್ಟ್ರಮ್ ಅಂತಲೂ ಕೂಡ ಕರಿತೀವಿ. ಎಮಿಷನ್ ಸ್ಪೆಕ್ಟ್ರಮ್ ಆರ್ ಅಟಾಮಿಕ್ ಸ್ಪೆಕ್ಟ್ರಮ್ ಆರ್ ಲೈನ್ ಸ್ಪೆಕ್ಟ್ರಮ್ ಅಂತಲೂ ಕೂಡ ಕರಿತೀವಿ. ಮತ್ತು ಏನಕ್ಕೆ ಇದನ್ನು ಕಂಡುಹಿಡಿದ್ರು, ಇದರಿಂದೇನು ಅಡ್ವಾಂಟೇಜು ಅನ್ನೋದನ್ನು ನೋಡ್ಕೊಳ್ಳೋಣ. ಈ ಎಮಿಷನ್ ಸ್ಪೆಕ್ಟ್ರಮ್ ಇರೋದು ತುಂಬ ಅಡ್ವಾಂಟೇಜ್ ಇದೆ. ಏನು ಅಂದರೆ ಈ ಎಮಿಷನ್ ಸ್ಪೆಕ್ಟ್ರಮಿಂದ ನಾವು ನೇಚರ್ ಆಫ್ ದ ಎಲಿಮೆಂಟನ್ನು ಐಡೆಂಟಿಫೈ ಮಾಡ್ಬೋದು. ಹೇಗೆ ಅಂದರೆ ಇದೊಂಥರ ಫಿಂಗರ್ ಪ್ರಿಂಟ್ ಇದ್ದಾಗೆ. ಈಗ ಪರ್ಸನ್ ಟು ಪರ್ಸನ್ ಎಲ್ಲ ವ್ಯಕ್ತಿಗಳಿಗೂ ಒಂದೇ ಥರ ಫಿಂಗರ್ ಪ್ರಿಂಟ್ ಇರುತ್ತಾ? ಇಲ್ಲ. ಪರ್ಸನ್ ಟು ಪರ್ಸನ್ ಆ ಫಿಂಗರ್ ಪ್ರಿಂಟ್ ಏನಾಗುತ್ತೆ, ಆ ಲೈನ್ಸು ಫಿಂಗರಲ್ಲಿರುವಂಥ ಲೈನ್ಸ್ ಏನಾಗಿರುತ್ತೆ, ಡಿಫ್ರೆನ್ಸ್ ಇರುತ್ತೆ. ಸೊ ಅದನ್ನು ಫಿಂಗರ್ ಪ್ರಿಂಟ್ ಅಂತ ಕರಿತೀವಿ. ಅದು ಪರ್ಸನಿಂದ ಪರ್ಸನ್ಗೆ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ. ಹಾಗೆಯೇ ಇಲ್ಲಿ ಏನು ಎಮಿಷನ್ ಸ್ಪೆಕ್ಟ್ರಮ್ ನಮಗೆ ಬರ್ತಾ ಇದೆಯೋ ಅಲ್ಲಿ ನಂಬರ್ ಆಫ್ ಲೈನ್ಸ್ ಇರ್ತವೆ, ಬ್ರೈಟ್ ಲೈನ್ಸ್ ಇರುತ್ತೆ. ಆ ಬ್ರೈಟ್ ಲೈನ್ಸು ಎಲ್ಲ ಎಲಿಮೆಂಟ್ಸು ಒಂದೇ ಥರ ನಮ್ಮ ಬ್ರೈಟ್ ಲೈನ್ಸನ್ನು ಕೊಡಲ್ಲ. ಕೆಲವೊಂದಲ್ಲಿ ನಂಬರ್ ಆಫ್ ಲೈನ್ಸು 3 ಇರ್ಬೋದು, ಇನ್ನು ಕೆಲವು ಎಲಿಮೆಂಟಿಗೆ 4 ಇರ್ಬೋದು, ಹೀಗೆ ಡಿಫ್ರೆಂಟ್ ನಂಬರ್ ಆಫ್ ಲೈನ್ಸ್ ಇರುತ್ತೆ. ಹೀಗೆ ಎಮಿಷನ್ ಸ್ಪೆಕ್ಟ್ರಮ್ನ ಯೂಸ್ ಮಾಡಿಕೊಂಡು ನಾವು ಎಲಿಮೆಂಟ್ಸ್ ಬಗ್ಗೆ ಸ್ಟಡಿ ಮಾಡೋದನ್ನ ನಾವು ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳಿ ಕರಿತೀವಿ. ಸ್ಪೆಕ್ಟ್ರಮ್ನ ಯೂಸ್ ಮಾಡಿಕೊಂಡು ಸ್ಟ್ರಕ್ಚರ್ ಆಫ್ ದ ಮಾಲಿಕ್ಯೂಲ್ಸ್ ಆಗಿರ್ಬೋದು, ನೇಚರ್ ಆಫ್ ದ ಎಲಿಮೆಂಟ್ ಆಗಿರ್ಬೋದು, ಇದನ್ನು ಕಂಡುಹಿಡಿಯೋದಕ್ಕೆ ನಾವು ಸ್ಪೆಕ್ಟ್ರೋಸ್ಕೋಪಿ ಅಂತ ಹೇಳಿ ಕರಿತೀವಿ. ಬಟ್ ಈ ಎಮಿಷನ್ ಸ್ಪೆಕ್ಟ್ರಮ್ನ ಯೂಸ್ ಮಾಡಿಕೊಂಡು ಫಸ್ಟ್ ಎಲಿಮೆಂಟ್ಸ್ನ ಐಡೆಂಟಿಫೈ ಮಾಡೋಕ್ಕೆ ಟ್ರೈ ಮಾಡಿದ್ದು ಯಾರು ಅಂದರೆ ಬನ್ಸನ್ ಅನ್ನೋ ಒಬ್ಬ ಸೈಂಟಿಸ್ಟು. ಸೊ ಅವರು ಫಸ್ಟು ಟೈಮು ಈ ಸ್ಪೆಕ್ಟ್ರಮ್ನ ಯೂಸ್ ಮಾಡಿಕೊಂಡು ಎಲಿಮೆಂಟನ್ನು ಐಡೆಂಟಿಫೈ ಮಾಡ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಒಂದಷ್ಟು ಎಕ್ಸಾಂಪಲ್ ಕೊಡೋದಾದರೆ ರುಬಿಡಿಯಮ್, ಸೀಸಿಯಮ್ಮು ಮತ್ತು ಸ್ಕ್ಯಾಂಡಿಯಮ್ಮು, ಗ್ಯಾಲಿಯಮ್, ಇಂಡಿಯಮ್, ಥ್ಯಾಲಿಯಮ್,
ಈ ಎಲ್ಲ ಎಲಿಮೆಂಟ್ಸ್ಗಳನ್ನ ಆ್ಯಕ್ಚುಲಿ ಎಮಿಷನ್ ಸ್ಪೆಕ್ಟ್ರಮಿಂದನೇ ಐಡೆಂಟಿಫೈ ಮಾಡಿದಂತು. ಮತ್ತು ಹೀಲಿಯಂ ಕೂಡ, ಈಗ ಸನ್ನಲ್ಲಿ ಹೀಲಿಯಂ ಇದೆ ಅಲ್ವಾ, ಸೊ ಆ ಹೀಲಿಯಂ ಕಂಟೆಂಟ್ನ ಸನ್ನಲ್ಲಿ ಕೂಡ ಫೈಂಡ್ ಔಟ್ ಮಾಡಿದ್ದು ಬೈ ಯೂಸಿಂಗ್ ದ ಎಮಿಷನ್ ಸ್ಪೆಕ್ಟ್ರಮ್. ಯಾಕೆಂದರೆ ಎಲಿಮೆಂಟಿಂದ ಎಲಿಮೆಂಟಿಗೆ ಅಲ್ಲಿ ಬರುವಂಥ ನಂಬರ್ ಆಫ್ ಬ್ರೈಟ್ ಲೈನ್ಸ್ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಎಲ್ಲ ಎಲಿಮೆಂಟ್ಸು ಒಂದೇ ಥರ ಬ್ರೈಟ್ ಲೈನ್ಸನ್ನು ಕೊಡೋದಿಲ್ಲ, ನಿಮಗೆ ಡಿಫ್ರೆನ್ಸ್ ಕೊಡುತ್ತೆ. ಒಂದು ಎಲಿಮೆಂಟಿಗೆ ಇಷ್ಟು 2 ಲೈನ್ಸ್ ಇದ್ದರೆ ಇನ್ನೊಂದು ಎಲಿಮೆಂಟಿಗೆ 3 ಲೈನ್ಸ್ ಬರ್ಬೋದು, ಮತ್ತೊಂದಕ್ಕೆ 5 ಲೈನ್ಸ್ ಬರ್ಬೋದು. ಸೊ ಆ ನಂಬರ್ ಆಫ್ ಲೈನ್ಸ್ ಡಿಫ್ರೆಂಟ್ ಇರೋದ್ರಿಂದ ನಾವು ನೇಚರ್ ಆಫ್ ದ ಎಲಿಮೆಂಟನ್ನು ಏನು ಮಾಡ್ಬೋದು, ಇಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಸೊ ಇದು ಸ್ಪೆಕ್ಟ್ರಮ್ ಬಗ್ಗೆ ನಿಮಗಿರುವಂಥ ಇನ್ಫಾರ್ಮೇಷನ್ಸು. ಓಕೆನಾ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಹೈಡ್ರೋಜನ್ದು ಲೈನ್ ಸ್ಪೆಕ್ಟ್ರಮ್ನ ಕಲಿತು ನೆಕ್ಸ್ಟ್ ಇನ್ನೊಂದು ಹೊಸ ಅಟಾಮಿಕ್ ಮಾಡೆಲ್ ಕಲಿಯೋಣ, ದಟ್ ಈಸ್ ಬೋಹರ್ ಅಟಾಮಿಕ್ ಮಾಡೆಲ್. ಅದನ್ನು ಮುಂದಿನ ಕ್ಲಾಸಲ್ಲಿ ಕಲಿಯೋಣ. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನೇನು ಕಲ್ತ್ವಿ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ಗೆ ಎಕ್ಸಾಂಪಲ್ಲು, ಅದಾದಮೇಲೆ ಪಾರ್ಟಿಕಲ್ ನೇಚರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸು, ಬ್ಲ್ಯಾಕ್ ಬಾಡಿ ರೇಡಿಯೇಷನ್ಸು, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟು, ಸ್ಪೆಕ್ಟ್ರಮ್, ಕಂಟಿನ್ಯೂಯಸ್ ಸ್ಪೆಕ್ಟ್ರಮ್, ಎಮಿಷನ್ ಸ್ಪೆಕ್ಟ್ರಮ್, ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್. Thank you.